ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪರಲೋಕವೇ ಅದ್ಭುತವಾದ ಸುರಕ್ಷಿತ ಭದ್ರಕೋಟೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತರನ್ನು ನಂಬಿರುವಂಥ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಇದು. ಎರಡನೇದಾಗಿ BBTH ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಅಂದರೆ ಮೇ ತಿಂಗಳಲ್ಲಿ 2 ದಿನ ಬೈಬಲ್ ಸೆಮಿನಾರ್ ಇರುತ್ತೆ, 1 ದಿನ ಬೈಬಲ್ ಪರೀಕ್ಷೆ ಇರುತ್ತೆ. BBTH ಫಸ್ಟ್ ಇಯರ್ ಕಳೆದ ಜನವರಿ ತಿಂಗಳಲ್ಲಿ ಯಾರ್ಯಾರು ಬರೆದಿದ್ದೀರೋ ಅವರು BBTH ಸೆಕೆಂಡ್ ಇಯರ್ ಬರೆಯೋದಕ್ಕೆ ಸಿದ್ಧರಾಗಬೇಕು. ಏಕೆಂದರೆ ಈ ಸಮಾಜದಲ್ಲಿ ಸುವಾರ್ತೆ ಮಾಡಬೇಕಂದ್ರೆ ಕೆಲವು ವಿಷಯಗಳು ನಮಗೆ ಗೊತ್ತಿರಬೇಕು. ಅನ್ಯ ಸಮಾಜದಲ್ಲಿ ಹೋದಾಗ ಸುವಾರ್ತೆ ಏನು ಮಾಡಬೇಕು, ಅದೇ ಪ್ರಕಾರ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಹೇಗೆ ಸುವಾರ್ತೆ ಸಾರಬೇಕು, ಅನ್ಯರ ಮಧ್ಯದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಇದು ನಮಗೆ ಗೊತ್ತಿರಬೇಕು. ಏನು ಹೇಳಿದ್ರೂ ಪರವಾಗಿಲ್ಲ, ಜನ ಕೇಳ್ತಾರೆ, ದೇವರ ಬಳಿಗೆ ಬರ್ತಾರೆ. ಒಂದು ವೇಳೆ ಹೀಗೆ ಅಂದ್ಕೊಂಡ್ರೆ ನಾವು ಮೋಸ ಹೋಗ್ತೀವಿ. ಜನರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಮೊಟ್ಟ ಮೊದಲು ನಾವು ಸತ್ಯದ ಮಾರ್ಗದಲ್ಲಿರಬೇಕು. ಸತ್ಯದ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಅದು ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ನಡೆದುಕೊಂಡು ಆನಂತರ ದೇವರ ಸೇವೆಯನ್ನು ನಾವು ಮಾಡಬೇಕಾಗತ್ತೆ. ನಾವೇ ಭಕ್ತಿಯಲ್ಲಿಲ್ಲ, ನಾವೇ ದೇವರನ್ನು ಸರಿಯಾದ ರೀತಿಯಲ್ಲಿ ನಂಬಿಕೊಂಡಿಲ್ಲ, ನಾವೇ ಸರಿಯಾದ ರೀತಿಯಲ್ಲಿ ದೇವರನ್ನು ತಿಳಿದುಕೊಂಡಿಲ್ಲ ಅಂದಾಗ ದೇವರನ್ನು ಹೇಗೆ ಪರಿಚಯ ಮಾಡೋಕ್ಕಾಗುತ್ತೆ? ಯೇಸು ಕ್ರಿಸ್ತರನ್ನು ಹೇಗೆ ಪರಿಚಯ ಮಾಡೋದಕ್ಕಾಗುತ್ತೆ? ಪರಿಚಯ ಮಾಡಬೇಕಾದ್ರೆ, ಸುವಾರ್ತೆಯನ್ನು ಸಾರಬೇಕಾದರೆ ಕೆಲವು ವಿಷಯಗಳು ನಮಗೆ ಗೊತ್ತಿರಬೇಕು. ತಂದೆಯಾದ ದೇವರನ್ನು ಕುರಿತು ಗೊತ್ತಿರಬೇಕು, ಯೇಸು ಕ್ರಿಸ್ತರನ್ನು ಕುರಿತು ಗೊತ್ತಿರಬೇಕು, ಪವಿತ್ರಾತ್ಮರನ್ನು ಕುರಿತು ಗೊತ್ತಿರಬೇಕು. ಅದೇ ಪ್ರಕಾರ ಪರಲೋಕವನ್ನು ಕುರಿತು, ನರಕವನ್ನು ಕುರಿತು ನಮಗೆ ಗೊತ್ತಿರಬೇಕು. ಪ್ರಿಯರೇ, ಗೊತ್ತಿಲ್ಲದೆ ಹೋದರೆ ಈ ಸಮಾಜಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸೋದಕ್ಕೆ ಆಗಲ್ಲ. ಒಂದು ಸತ್ಯವಾದಂಥ ಮಾರ್ಗದಲ್ಲಿ ನಾವು ನಡಿಬೇಕು. ಆನಂತರ ಅನೇಕರಿಗೆ ಈ ಸುವಾರ್ತೆಯನ್ನು ಸಾರಬೇಕು. ಈ ಸಮಾಜದಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ದೊಡ್ಡ ದೊಡ್ಡ ಶ್ರೀಮಂತರು, ಐಶ್ವರ್ಯವಂತರು ಮನೆಗಳನ್ನು ಕಟ್ಟಿಕೊಳ್ಳುವಾಗ ಆ ಮನೆ ಸುತ್ತು ಕಾಂಪೌಂಡನ್ನು ಕಟ್ಕೊಂಡಿರ್ತಾರೆ, ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ. ಯಾಕೆ ಬಂದೋಬಸ್ತು ಅಂತ ನೋಡುವಾಗ ಯಾರು ಕಳ್ಳರು, ಕದಿಮರು, ಇಲ್ಲ ವಿರೋಧಿಗಳು, ಶತ್ರುಗಳು ಯಾರು ಕೂಡ ತಾಕಬಾರ್ದು, ಯಾರು ಕೂಡ ಒಳಗಡೆ ನುಗ್ಗಬಾರ್ದು, ಯಾರು ಬಾರದಂತೆ, ಯಾರು ನುಗ್ಗದಂತೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ದೊಡ್ಡ ದೊಡ್ಡ ಶ್ರೀಮಂತರು ಮಾಡಿಕೊಂಡಿರ್ತಾರೆ ಈ ಸಮಾಜದಲ್ಲಿ. ಅದೇ ರೀತಿಯಲ್ಲಿ ಅರಸರು ಕೆಲವು ವರ್ಷಗಳ ಹಿಂದೆ, ಅನೇಕ ವರ್ಷಗಳ ಹಿಂದೆ ಈ ಸಮಾಜದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಆಳ್ವಿಕೆ ಮಾಡುವಂಥ ಅರಸರು ಅವರ ಅರಮನೆಗಳು ಇಲ್ಲ ಅವರ ಕೋಟೆಗಳು ಬಹಳ ಬಂದೋಬಸ್ತಾಗಿ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಯಾಕೆಂದರೆ ಅವರು ಹೊರಗಡೆ ಅನೇಕ ಮಂದಿ ಶತ್ರುಗಳು ಇರ್ತಾರೆ, ಅದಕ್ಕೆ ಅವರು ಇರುವಂಥ ಸ್ಥಳ ಒಂದು ಬಂದೋಬಸ್ತ್ ಮಾಡ್ಕೊಳ್ತಾರೆ. ಅದಕ್ಕೆ ನೋಡಿ ಅರಸರ ಇತಿಹಾಸವನ್ನು ಇಲ್ಲಾಂದರೆ ಸುಲ್ತಾನರ ಇತಿಹಾಸವನ್ನು, ನಮ್ಮ ದೇಶವನ್ನು ಆಳಿರುವಂಥ ಇತಿಹಾಸವನ್ನು, ಇಲ್ಲ ಹೊರಗಡೆ ದೇಶದವರು ಆಳಿರುವಂಥ ಇತಿಹಾಸವನ್ನು ನೋಡುವಾಗ ಅವರವರ ಕೋಟೆಗಳು, ಕೊತ್ತಲಗಳು ಅದ್ಭುತ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, ಕ್ರಿಸ್ತ ಶಕದಲ್ಲಾಗಿರ್ಬೋದು, ಅನೇಕ ವರ್ಷಗಳ ಹಿಂದೆ ಗತ ಕಾಲದಲ್ಲಿ ನೋಡುವಾಗ ದೇಶವನ್ನು ಆಳುವಂಥವರು ಇಲ್ಲಾಂದರೆ ಪ್ರಪಂಚವನ್ನು ಆಳಿರುವವರು ಅವರೆಲ್ಲರೂ ಕೂಡ ತಮಗೆ ಬೇಕಾದಂಥ ಒಂದು ಮನೆಗಳು ಇಲ್ಲ ಅರಮನೆಗಳು, ಕೋಟೆಗಳು, ಅವ್ರ ಸುತ್ತಲೂ ಕೂಡ ಕೊತ್ತಲಗಳನ್ನು ಕಟ್ಟಿಕೊಂಡು ಅದ್ಭುತ ರೀತಿಯಲ್ಲಿ ಅವರು ಜೀವಿಸೋದಕ್ಕೆ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ. ಒಂದು ಸಾರಿ ಗಮನಿಸಿರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಚಿತ್ರದುರ್ಗದಲ್ಲಿ ನೋಡ್ತೀವಿ 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಬಿಜಾಪುರದಲ್ಲಿ ಅಲ್ಲಿ ಕೂಡ ಕೋಟೆಗಳು, ಬೀದರ್ ಮಹಾನಗರದಲ್ಲಿ ಅಲ್ಲಿ ಕೂಡ ಕೋಟೆ, ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ಬೋದು. ಇವೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ. ಯಾಕೆ? ಸುಖವಾಗಿ ಆನಂದವಾಗಿ ಬಾಳಬೇಕು, ನೆಮ್ಮದಿಯಿಂದ ಜೀವಿಸಬೇಕು, ಆನಂದವಾಗಿ ಬದುಕಬೇಕು. ಅವರು ಸುಖವಾಗಿ ಬಾಳಬೇಕು. ಸುಖವಾಗಿ ಬಾಳಬೇಕಾದ್ರೆ ಅವ್ರಿಗೆ ಬೇಕಾದಂಥ ವಸ್ತುಗಳು
ಒಡವೆಗಳಾಗಿರ್ಬೋದು, ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಾಪಾಡಿಕೊಳ್ಬೇಕಾದ್ರೆ ಅವರಿರುವಂಥ ಸ್ಥಳ, ಅವರಿರುವಂಥ ಒಂದು ಕೋಟೆಗಳು ಒಂದು ಅದ್ಭುತವಾಗಿರಬೇಕು. ಶತ್ರುಗಳು ಒಳಗಡೆ ನುಗ್ಗಬಾರ್ದು. ಎಲ್ಲ ರೀತಿಯಲ್ಲಿ ಒಂದು ಬುದ್ಧಿವಂತಿಕೆಯಿಂದ ನಿರ್ಮಾಣ ಮಾಡಿಕೊಂಡಿರುವಂಥ ಇತಿಹಾಸವನ್ನು ಈ ಸಮಾಜದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಎಷ್ಟು ಒಳ್ಳೆಯ ರೀತಿಯಿಂದ ಬಂದೋಬಸ್ತ್ ಮಾಡಿಕೊಂಡ್ರೂ ಕೂಡ ಕೊನೆಯದಾಗಿ ಶತ್ರುಗಳು ಏನು ಮಾಡ್ತಾರಂತ ನೋಡುವಾಗ ಯಾವುದೋ ಒಂದು ರೀತಿಯಲ್ಲಿ ನುಗ್ಗಿ ಎಂದು ಯುದ್ಧ ಮಾಡಿ ಸೋಲಿಸುವಂಥದ್ದು, ಆಕ್ರಮಿಸಿಕೊಳ್ಳುವಂಥದ್ದು, ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಈ ಮಾನವ ಸಮಾಜದಲ್ಲಿ ನಾವು ನೋಡ್ತೀವಿ. ಅರಸರ ಇತಿಹಾಸವನ್ನು, ಚಕ್ರವರ್ತಿಗಳ ಇತಿಹಾಸವನ್ನು, ಅಧಿಕಾರಿಗಳ ಇತಿಹಾಸವನ್ನು ಗಮನಿಸುವಾಗ ಇವೆಲ್ಲ ಕೂಡ ಈ ಸಮಾಜದಲ್ಲಿ ಕಾಣ್ತೀವಿ ಪ್ರಿಯರೇ. ನೋಡಿ, ಮಾನವ ಸಮಾಜದಲ್ಲಿ ಗಮನಿಸುವಾಗ ಈ ರೀತಿ ಅಲ್ಲಲ್ಲಿ ನಡೀತಾ ಇರುತ್ತೆ. ಅವರು ಎಷ್ಟು ಬಂದೋಬಸ್ತ್ ಮಾಡಿಕೊಂಡ್ರೂ ಕೂಡ. ಕ್ರಿಸ್ತ ಪೂರ್ವದಲ್ಲಿ ಅಹಾಬನು ಎಂಬ ಒಬ್ಬ ಅರಸನಿದ್ದಾನೆ. ಆತನ ಹೆಂಡತಿ ಹೆಸರು ಇಜಬೇಲಳು. ಈ ಅಹಾಬನು ಏನು ಮಾಡ್ತಾನಂತ ನೋಡುವಾಗ ಒಬ್ಬ ಅಮಾಯಕನ ಒಂದು ಆಸ್ತಿಯನ್ನು ಕೊಳ್ಳೆ ಹೊಡಿತಾನೆ. ನಾಬೋತನು ಎಂಬ ಒಬ್ಬ ಭಕ್ತನಿರ್ತಾನೆ ಪ್ರಿಯರೇ. ಆತನಿಗೊಂದು ಚಿಕ್ಕ ತೋಟ ಇರುತ್ತೆ. ಈ ತೋಟವನ್ನು ಹೇಗಾದರೂ ಮಾಡಿ ಸ್ವಾಧೀನಪಡಿಸ್ಕೊಳ್ಬೇಕು ಎಂಬ ದುರಾಲೋಚನೆ ಅಹಾಬನಿಗೆ ಹುಟ್ಟುವಂಥದ್ದು ನೋಡ್ತೀವಿ. ಈ ಅಹಾಬನು ಅರಸನು, ಇಸ್ರಾಯೇಲರಿಗೆ ಅರಸನಾಗಿರುವಾಗ ಆಸ್ತಿ ವಿಷಯದಲ್ಲಿ, ಅಂತಸ್ತು ವಿಷಯದಲ್ಲಿ ಏನಾದರೂ ಕಡಿಮೆ ಇದೆಯಾ? ಏನೂ ಇಲ್ಲ. ಐಶ್ವರ್ಯವಂತನು, ದೊಡ್ಡ ಐಶ್ವರ್ಯವಂತನು, ಆ ದೇಶಕ್ಕೆ ಅರಸನು. ಅರಸನು ಅಂದಾಗ ಒಡವೆಗಳಾಗಿರ್ಬೋದು, ಸ್ಥಳಗಳು ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ, ಎಲ್ಲ ರೀತಿಯಲ್ಲಿ ಅನುಕೂಲ. ದೊಡ್ಡ ಶ್ರೀಮಂತನು. ಕೊನೆಯದಾಗಿ ನಾಬೋತನು ಎಂಬ ಒಬ್ಬ ಭಕ್ತನ ಹೊಲವನ್ನು, ತೋಟವನ್ನು ನೋಡಿ ಆ ತೋಟವನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಬೇಕು ಎಂಬ ಉದ್ದೇಶದಿಂದ ಕೇಳುವಂಥದ್ದು. ನಾಬೋತನಂತಾನೆ, ಇದು ನಮ್ಮ ಪಿತ್ರಾರ್ಜಿತವಾದಂಥ ಆಸ್ತಿ, ಆದ್ದರಿಂದ ನಾನು ಕೊಡಲ್ಲ ಅಂತಾನೆ. ಕೊಡಲ್ಲ ಅಂತ ಹೇಳಿರುವುದರಿಂದ ಈ ಮನುಷ್ಯನು ಸೀದಾ ಮನೆಗೆ ಹೋಗಿ ಮಂಚದ ಮೇಲೆ ಮಲ್ಕೊಳ್ತಾನೆ. ಅವಾಗ ಮಹಾರಾಣಿ ಬರ್ತಾಳೆ. ಈ ಅಹಾಬನು ಎಂಬ ವ್ಯಕ್ತಿ ಹೋಗಿ ಮನೆಯಲ್ಲಿ ಹೋಗಿ ಒಂದು ರೀತಿಯಲ್ಲಿ ಬೇಜಾರು ಮಾಡಿಕೊಂಡು ಮಲಿಕೊಂಡಾಗ ಅದೇ ಸಮಯದಲ್ಲಿ ಮಹಾರಾಣಿ, ಆಕೆ ಹೆಸರು ಇಜಬೇಲಳು, ಇವರಿಬ್ಬರು ಕೂಡ ಆ ದೇಶಕ್ಕೆ ತಂದೆ ತಾಯಿಗಳ ಸ್ಥಾನದಲ್ಲಿದ್ದಾರೆ. ಯಾವ ಸ್ಥಾನದಲ್ಲಿದ್ದಾರೆ? ತಂದೆ ತಾಯಿಗಳ ಸ್ಥಾನದಲ್ಲಿ ಅವರಿದ್ದಾರೆ. ತಂದೆ ತಾಯಿಗಳ ಸ್ಥಾನದಲ್ಲಿ ಇದ್ದಂಥ ಅವರು ಈ ಸಮಾಜವನ್ನು ಕಾಪಾಡೋದಕ್ಕೆ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ದೇವರ ಉದ್ದೇಶ ಅದೇ ಅಲ್ವಾ? ದೇವರು ಇವರನ್ನು ನೇಮಿಸಿ ನಿಲ್ಲಿಸಿದ್ದಾರಂದರೆ ದೇವರ ಉದ್ದೇಶ ಏನಪ್ಪ ಅಂದರೆ ಈ ಸಮಾಜವನ್ನು ಒಳ್ಳೆ ರೀತಿಯಿಂದ ನೀವು ಪರಿಪಾಲನೆ ಮಾಡಬೇಕು, ಯಾರನ್ನು ದೋಚ್ಕೋಬಾರ್ದು, ಯಾರಿಗೂ ಅನ್ಯಾಯ ಮಾಡಿಕೊಡ್ದು, ಮೋಸ ಮಾಡಬಾರ್ದು ಅಂತ. ಈ ಅರಸನ ಸ್ಥಾನವನ್ನು ಪಡ್ಕೊಂಡಿರುವಂಥ ಈ ಅಹಾಬನು ಮನೆಗೆ ಹೋಗಿ ಮಂಚದ ಮೇಲೆ ಮಲಗಿಕೊಂಡು ಒಂದು ರೀತಿಯಲ್ಲಿ ಬೇಜಾರು ಮಾಡ್ಕೊಂಡು ಇರುವಾಗ ಅದೇ ಸಮಯದಲ್ಲಿ ಮಹಾರಾಣಿ ಬರ್ತಾಳೆ. ಬಂದಾಗ ತನ್ನ ಗಂಡನಾಗಿರುವಂಥ ಅಹಾಬನನ್ನು ನೋಡಿ, ಏನಾಯಿತು, ಯಾಕೆ ಈ ಥರ, ಯಾಕೆ ಅಂದಾಗ ಅವಾಗ ಈ ಅಹಾಬನು ಹೇಳುವಂಥ ಮಾತನ್ನು ಗಮನಿಸೋಣ ಪ್ರಿಯರೇ. 1ನೇ ಅರಸುಗಳು 21ನೇ ಅಧ್ಯಾಯ, 1ನೇ ಅರಸುಗಳು 21ನೇ ಅಧ್ಯಾಯ 4ನೇ ವಚನದಿಂದ ನೋಡೋಣ. 4ನೇ ವಚನದಿಂದ ನೋಡೋಣ ಪ್ರಿಯರೇ. ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟಿನಿಂದ ಗಂಟು ಮೊರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಅಂದರೆ ಮೊದಲನೇದಾಗಿ ನಾಬೋತನಿಗೆ ಕೇಳಿದ್ದಾನೆ. ನಾಬೋತನು ನೋಡುವಾಗ ಒಬ್ಬ ಭಕ್ತನು, ಎರಡನೇದಾಗಿ ಇದು ನಮ್ಮ ಪಿತ್ರಾರ್ಜಿತ ಸ್ವಾಸ್ಥ್ಯವು ನಂದಲ್ಲ, ಇದು ನೆನಪಿಗೋಸ್ಕರ ನಾನು ಇಟ್ಕೊಳ್ತೀನಿ, ಇದನ್ನು ಯಾರಿಗೂ ಕೂಡ ನಾನು ಮಾರಲ್ಲ ಅಂದಾಗ ಸೀದಾ ಮನೆಗೆ ಹೋಗ್ತಾನೆ, ಊಟ ಮಾಡಲ್ಲ. ಒಂದು ರೀತಿಯಲ್ಲಿ ಮುಖವನ್ನು ಯಾವ ರೀತಿ ಮಾಡ್ಕೊಂಡಿದ್ದಾನಂತೆ, ಅಹಾಬನು ಸಿಟ್ಟಿನಿಂದ ಗಂಟು ಮೊರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಆಗ ಅವನ ಹೆಂಡತಿಯಾದ ಇಜಬೇಲಳು ಅವನ ಬಳಿಗೆ ಬಂದು ಅವನನ್ನು, ನೀನು ಯಾಕೆ ಊಟ ಮಾಡುವುದಿಲ್ಲ, ನಿನಗೆ ಯಾವ ಚಿಂತೆ ಇರುತ್ತದೆ ಎಂದು ಕೇಳಲು.
ಏನಾಗಿದೆ ನಿನಗೆ? ಯಾಕೆ ಹೀಗೆ ಇದ್ದೀಯಾ ಅಂದಾಗ, ಏನಿಲ್ಲ, ಈ ನಾಬೋತನು ಎಂಬುವಂಥ ಈ ಮನುಷ್ಯನಿದ್ದಾನಲ್ಲ, ಆ ಮನುಷ್ಯನದು ಒಂದು ತೋಟ ಇದೆ. ಆ ತೋಟದಲ್ಲಿ ನಾನು ಏನೋ ಕಾಯಿಪಲ್ಲೆ ಗಿಡಗಳು ಹತ್ತಿದ್ದು ಹಾಕ್ಕೊಳ್ಬೇಕು ಅಂತೇಳಿ ಕೇಳಿಕೊಂಡೆ. ಆದರೆ ನಾಬೋತನು ಕೊಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಏನು ಮಾಡಲಿ ಅಂತೇಳಿ ಚಿಂತೆ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ರೀತಿಯಲ್ಲಿ ಮುಖವನ್ನು ಮೊರೆಗೊಂಟು ಮಾಡಿಕೊಂಡು ಒಂದು ರೀತಿಯಲ್ಲಿ ಕೋಪದಲ್ಲಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಕೋಪದಲ್ಲಿದ್ದಂಥ ವಿಷಯವನ್ನು ತನ್ನ ಹೆಂಡತಿಯಾಗಿರುವಂಥ ಇಜಬೇಲಳಿಗೆ ತಿಳಿಸಿದಾಗ ಆಕೆ ಹೇಳುವಂಥ ಮಾತೇನೆಂದರೆ, ಇಷ್ಟೇ ತಾನೇ, ಯಾಕೆ ನೀನು ಕೋಪದಲ್ಲಿದ್ದೀಯಾ? ಒಳ್ಳೆ ರೀತಿಯ ಊಟ ಮಾಡು, ಚೆನ್ನಾಗಿರು, ನಾನು ನೋಡ್ಕೊಳ್ತೀನಿ ಬಿಡು, ಇದ್ರ ಬಗ್ಗೆ ನನಗೆ ಬಿಟ್ಬಿಡು, ನಿನ್ನ ಚಿಂತೆ ಮಾಡೋದು ಬಿಡು, ಒಳ್ಳೆ ರೀತಿಯಿಂದ ಊಟ ಮಾಡಿ ಚೆನ್ನಾಗಿರು ಅಂತೇಳಿ ಗಂಡನಿಗೆ, ಅಂದರೆ ರಾಜನಿಗೆ, ಪ್ರಿಯರಾದ ದೇವ್ರ ಮಕ್ಕಳಿರ, ಮಹಾರಾಣಿಯಾಗಿರುವಂಥ ಈಕೆ ತಿಳಿಸುವಂಥದ್ದು, ರಾಣಿಯಾಗಿರುವಂಥ ಈಕೆ. ಆಮೇಲೆ ಏನು ಮಾಡ್ತಾಳಂತ ನೋಡುವಾಗ, ಅಹಾಬನು ಎಂಬ ತನ್ನ ಕೆಲಸದ ತಾನಿರುವಾಗ ಈಕೆ ಏನು ಮಾಡ್ತಾಳೆ ಗೊತ್ತಾ? ಕೆಲವರು ರೌಡಿಗಳನ್ನು ಕರೆಸಿ, ಆಮೇಲೆ ನಾಬೋತನ ಮೇಲೆ ಅಪರಾಧವನ್ನು ನಾಬೋತನ ಮೇಲೆ ಹೊರಿಸಿ ಒಂದು ಪತ್ರವನ್ನು ಬರೆಸಿ, ನಾಬೋತನು ದೇವರಿಗೂ ಅದೇ ರೀತಿಯಲ್ಲಿ ದೇವರ ಸೇವಕನಾಗಿರುವಂಥ ಅಹಾಬನಿಗೂ, ಅಂದರೆ ಅರಸನಿಗೂ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ, ವಿರುದ್ಧವಾಗಿ ಮಾತನಾಡಿದ್ದಾನೆ. ಧರ್ಮಶಾಸ್ತ್ರದ ಪ್ರಕಾರ ದೇವರಿಗೂ ಅರಸನಿಗೂ ವಿರುದ್ಧವಾಗಿ ನಡ್ಕೊಂಡ್ರೆ ಅಂಥವರನ್ನು ಪ್ರಜೆಗಳ ಮಧ್ಯದಲ್ಲಿ ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಆದ್ದರಿಂದ ಕೆಲವರು ಸುಳ್ಳು ಸಾಕ್ಷಿಗಳನ್ನು ನೇಮಿಸಿ ಈ ನಾಬೋತನು ದೇವರನ್ನು ದೂಷಿಸಿದ್ದಾನೆ, ಎರಡನೇದಾಗಿ ಅರಸನನ್ನು ಕೂಡ ದೂಷಿಸಿದ್ದಾನೆ ಅಂಥೇಳಿ ಪತ್ರವನ್ನು ಬರೆಸಿ ಅದಕ್ಕೆ ಸುಳ್ಳು ಸಾಕ್ಷಿಗಳನ್ನು ಕರೆಸಿ ಜನಗಳ ಮಧ್ಯದಲ್ಲಿ ಇದೊಂದು ಪ್ರಕಟಣೆ ಮಾಡಿ ನಾಬೋತನನ್ನು ಎಳ್ಕೊಂಡು ಬಂದು ಕೊನೆಯದಾಗಿ ಕಲ್ಲೆಸೆದು ನಾಬೋತನನ್ನು ಕೊಂದಾಕ್ತಾರೆ. ಪ್ರಿಯರೇ, ನಾಬೋತನನ್ನು ಕೊಂದಾಕಿದಾಗ ಆ ನಾಬೋತನ ಆಸ್ತಿಯನ್ನು, ಆ ತೋಟ ಇದೆಯಲ್ಲ, ಆ ತೋಟವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಇವರಿಗೆ ಎಲ್ಲ ಬಂದೋಬಸ್ತಿದೆ. ಯಾರಿಗೆ? ಅಹಾಬನಿಗೂ ಅಹಾಬನ ಹೆಂಡತಿಯಾಗಿರುವಂಥ ರಾಣಿಗೂ ಎಲ್ಲ ರೀತಿಯಲ್ಲಿ ಬಂದೋಬಸ್ತು. ದೊಡ್ಡ ಅರಮನೆ ಇದೆ, ಅವರಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ. ಇನ್ನು ದುರಾಸೆಯಿಂದ ಪಕ್ಕದಲ್ಲಿದ್ದಂಥ ಆಸ್ತಿಯನ್ನು ಕೂಡ ದೋಚಿಕೊಳ್ಬೇಕು ಎಂಬುವಂಥ ಉದ್ದೇಶದಿಂದ ಈ ಕುತಂತ್ರ ಮಾಡ್ತಾರೆ ಇವರು. ನಾಬೋತನನ್ನು ಕೊಂದಾಕಿ ಆ ನಾಬೋತನಿಗಿರುವಂಥ ಆಸ್ತಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ಸ್ವಾಧೀನಪಡಿಸ್ಕೊಂಡಾಗ ದೇವರು ಯಾರನ್ನು ಕಳಿಸ್ಕೊಡ್ತಾ ಇದ್ದಾರೆ ನೋಡಿ. ಒಂದು ಸಾರಿ 21ನೇ ಅಧ್ಯಾಯ, ಅದೇ 1ನೇ ಅರಸುಗಳು 21ನೇ ಅಧ್ಯಾಯ 13ನೇ ವಚನದಿಂದ ನೋಡೋಣ. ತರುವಾಯ ಇಬ್ಬರು ದುಷ್ಟರು ಬಂದು ಅವನ ಮುಂದೆ ಕೂತು, ಇವನು ದೇವರನ್ನು ಅರಸನನ್ನು ಶಪಿಸಿದ್ದನೆಂಬುದಾಗಿ ಜನರ ಎದುರಿನಲ್ಲಿ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿದರು. ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು. ನಾಬೋತನು ಕಲ್ಲೆ ಎಸೆಯಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಇಜಬೇಲಳಿಗೆ ಮುಟ್ಟಿಸಿದರು. ಈಕೆಯು ಇದನ್ನು ಕೇಳಿ ಅಹಾಬನಿಗೆ, ನೀನು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೋ, ಅವನು ಜೀವದಿಂದಿಲ್ಲ ಸತ್ತನು ಎಂದು ಹೇಳಿದಳು. ಇಸ್ರಾಯೇಲಿನವನಾದ ನಾಬೋತನ ಮರಣ ವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಇಳಿದು ಹೋದನು. ಆಗ ತಿಷ್ಬಿಯನಾದ ಏಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮರಿಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ ನೀನು ಕೊಲೆ ಮಾಡಿದ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿದ್ದೀಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದು. ಪ್ರಿಯರಾದ ದೇವ್ರ ಮಕ್ಕಳಿರ, ಇವಾಗ ಅಹಾಬನೇನೋ ಹೆಂಡತಿ ಬಳಿಯಲ್ಲಿ ಈ ವಿಷಯ, ಹೆಂಡತಿಯೇನೋ ಕೆಲವರನ್ನ ದುಷ್ಟರನ್ನು ಕರೆಸಿ ನಾಬೋತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಆ ನಾಬೋತನ ಒಂದು ತೋಟವನ್ನು, ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಂಡು ನಾಬೋತನನ್ನು ಕೊಂದಾಕಿ
ಆ ತೋಟವನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ದಾರೆ. ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋಗುವುದಕ್ಕೆ ಹೆಜ್ಜೆ ಹಾಕಿದಾಗ ಪರಲೋಕದ ದೇವರು ಯಾರನ್ನು ಕಳಿಸ್ಕೊಡ್ತಾ ಇದ್ದಾನೆ? ಪ್ರವಾದಿಯನ್ನು ಕಳುಹಿಸಿಕೊಡ್ತಾ ಇದ್ದಾನೆ. ಅಹಾಬನೇ ದೇವರ ವಾಕ್ಯವನ್ನು ಕೇಳು. ಹೇಗೆ ಅಮಾಯಕನಾಗಿರುವಂಥ ನಾಬೋತನ ತೋಟವನ್ನು ನೀನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಅವನನ್ನು ಕೊಂದಾಕಿದ್ದೀಯೋ, ಅವನ ರಕ್ತವು ಈ ನಾಯಿಗಳು ಬಂದು ಹೇಗೆ ನೆಕ್ಕಿದೆಯೋ ಅದೇ ಪ್ರಕಾರ ಇದೇ ಸ್ಥಳದಲ್ಲಿ ನೀನು ನಿನ್ನ ಹೆಂಡತಿ ನಾಶವಾಗ್ತಾರೆ. ನೀನು ನಿನ್ನ ಹೆಂಡತಿ ಈ ಪ್ರಾಂತದಲ್ಲಿ ನಾಬೋತನ ರಕ್ತವು ನಾಯಿಗಳು ಹೇಗೆ ನೆಕ್ಕಿವೆಯೋ ಅದೇ ಪ್ರಕಾರ ನಿನಗೂ ಕೂಡ ಅದೇ ದುರ್ಗತಿ ಬರುತ್ತೆ. ಅದೇ ದುರ್ಗತಿ ಗಮನಿಸಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಈಗಿನ ಕಾಲದಲ್ಲಿ ನಾವು ಯಥಾರ್ಥವಾಗಿ ನಡಿಬೇಕು, ಭಕ್ತರಾಗಿ ನಡಿಬೇಕು. ಒಂದು ವೇಳೆ ಭಕ್ತಿ ಇಲ್ಲ, ಯಥಾರ್ಥತೆ ಇಲ್ಲ, ಕಪಟ ವೇಷಧಾರಣೆ, ಆಸ್ತಿಗೋಸ್ಕರ ಅಂತಸ್ತುಗೋಸ್ಕರ ಈ ಲೋಕದಲ್ಲಿ ತವಕ, ಈ ಲೋಕದಲ್ಲಿ ಪ್ರಯಾಸ ಇದ್ದರೆ ಅವರ ಗತಿ ಏನಾಗುತ್ತೆ ಎನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇವಾಗ ಇವರಿಬ್ಬರು ಕೂಡ ಯಾರಪ್ಪ ಅಂತ ನೋಡುವಾಗ ಅರಸನ ಹೆಂಡತಿಯಾಗಿರುವಂಥ ಇಜಬೇಲಳು ರಾಣಿ. ಆ ದೇಶಕ್ಕೆ ತಂದೆ ತಾಯಿ ಸ್ಥಾನದಲ್ಲಿದ್ದಾರೆ. ತಂದೆ ತಾಯಿ ಸ್ಥಾನದಲ್ಲಿ ಇರುವಾಗ ಮಕ್ಕಳ ವಿಷಯದಲ್ಲಿ ಏನು ಮಾಡಬೇಕು ಅಂದರೆ, ಆ ದೇಶದಲ್ಲಿ ಇವರೆಲ್ಲರೂ ಕೂಡ ಮಕ್ಕಳಲ್ವ, ಮಕ್ಕಳಿಗೆ ಒಳ್ಳೆ ಆಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಪರಿಪಾಲನೆ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು, ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಆ ತಂದೆ ತಾಯಿಗಳು ಪ್ರಯತ್ನ ಮಾಡಬೇಕು. ದಾರಿ ತಪ್ಪಿಸಬಾರ್ದು. ದೇವರ ವಿಷಯದಲ್ಲಿ ನೋಡುವಾಗ ಸಂಪೂರ್ಣವಾಗಿ ದಾರಿ ತಪ್ಪಿಸಿದ್ದಾರೆ. ಒಂದು ರೀತಿಯಲ್ಲಿ ದೇವರ ವಿಷಯದಲ್ಲಿ ದಾರಿ ತಪ್ಪಿಸಿದ್ದಾರೆ. ಎರಡನೇ ರೀತಿಯಲ್ಲಿ ನೋಡುವಾಗ ಅನ್ಯಾಯ, ಅಧರ್ಮ, ಅಕ್ರಮಗಳು ಮಾಡುವಂಥದ್ದು. ಇವು ನೋಡಿ, ಬಡವರಿಗೆ ಅನ್ಯಾಯ ನಡೆದಾಗ, ಅಕ್ರಮ ನಡೆದಾಗ, ದರೋಡೆ ನಡೆದಾಗ ಮೊಟ್ಟ ಮೊದಲು ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ ಅಂತ ನೋಡುವಾಗ ದೇವರಿಗೆ ಗೊತ್ತಾಗುತ್ತೆ. ದೇವರು ನೋಡ್ತಾರೆ, ದೇವರು ಗಮನಿಸ್ತಾ ಇರ್ತಾರೆ. ದೇವರು ಗಮನಿಸಿ ಏನು ಮಾಡ್ತಾರಂತ ನೋಡುವಾಗ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಅವರಿಗೆ ದುರ್ಗತಿ ಆಗುತ್ತೆ ರೀ. ಅವರು ಹೇಗೆ ನಡ್ಕೊಂಡಿದ್ದಾರೆ, ಅವರು ಹೇಗೆ ಜೀವಿಸಿದ್ದಾರೆ, ಜನಗಳ ಮಧ್ಯದಲ್ಲಿ ಹೇಗೆ ಪರಿಪಾಲನೆ ಮಾಡಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಒಟ್ಟಿನಲ್ಲಿ ಆ ತೋಟವನ್ನು ಸ್ವಾಧೀನ ಮಾಡಿಕೊಂಡ್ರು. ಸ್ವಾಧೀನ ಮಾಡಿಕೊಂಡ ಮೇಲೆ ಅವರ ಗತಿ ಏನಾಗುತ್ತೆ? ಈ ಲೋಕದಲ್ಲಿ ಹಾಗೆ ಉಳ್ಕೊಂಡ್ರ? ಈ ಲೋಕದಲ್ಲಿ ಹಾಗೆ ಈ ಲೋಕದಲ್ಲಿ ಜೀವಿಸಿದ್ರ? ಎಷ್ಟು ಕಾಲ ಜೀವಿಸಿದ್ರು ಸ್ವಲ್ಪ ಕಾಲನೇ, ಅದು ಕೂಡ ಶಾಪದಿಂದ ಅವರಿಗೆ ಮರಣ ಬರುತ್ತೆ. ಮರಣ ಎಲ್ಲರಿಗೂ ಬರುತ್ತಾ? ಕೆಲವರಿಗೆ ಬರುತ್ತಂತ ನೋಡುವಾಗ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ಬರುತ್ತೆ. ನಿನಗೂ ಬರುತ್ತೆ, ನನಗೂ ಬರುತ್ತೆ, ದೊಡ್ಡ ದೊಡ್ಡ ಶ್ರೀಮಂತರಿಗೂ, ಕೋಟ್ಯಾಧೀಶ್ವರರಿಗೂ ಎಲ್ಲರಿಗೂ ಕೂಡ ತಪ್ಪಿದ್ದಲ್ಲ. ಚಕ್ರವರ್ತಿಗಳಿಗೂ ತಪ್ಪಿದ್ದಲ್ಲ ಏನ್ರಿ, ಅರಸರಿಗೂ ತಪ್ಪಿದ್ದಲ್ಲ, ವಿಜ್ಞಾನಿಗಳಿಗೂ ತಪ್ಪಿದ್ದಲ್ಲ, ಮೇಧಾವಿಗಳಿಗೂ ತಪ್ಪಿದ್ದಲ್ಲ, ಪಂಡಿತರಿಗೂ ತಪ್ಪಿದ್ದಲ್ಲ. ಟೋಟಲ್ ಭೂಲೋಕದಲ್ಲಿ ಸಾಮಾನ್ಯರ ಮೊದಲುಗೊಂಡು ವಿಜ್ಞಾನಿಗಳವರೆಗೆ ಈ ಮರಣ ಎನ್ನುವಂಥದ್ದು ತಪ್ಪಿದ್ದಲ್ಲ, ಎಲ್ಲರಿಗೂ ಬರುತ್ತೆ. ಕೋಟೆ ಕೊತ್ತಲಗಳನ್ನು ನೀನು ಅದ್ಭುತವಾಗಿ ನಿರ್ಮಾಣ ಮಾಡಿಕೊಂಡ್ರೂ ಕೂಡ ಆ ಒಳಗಡೆ ಎಲ್ಲಾದರೂ ಅಡಗಿಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ನೀನು ಬದುಕಬೇಕಂದ್ರೂ, ಜೀವಿಸ್ಬೇಕಂದ್ರೂ ನಿನ್ನನ್ನು ಯಾರು ಕೂಡ ಕಾಪಾಡಲ್ಲ. ನಿನ್ನನ್ನು ಯಾರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಮನುಷ್ಯರು ಏನು ತಂದುಕೊಂಡಿದ್ದಾರೆ? ಶಾಪ ತಂದುಕೊಂಡಿದ್ದಾರೆ. ಅದಕ್ಕೆ ಹೇಗೆ ಮರಣ ಬರುತ್ತೆ ಅಂತ ನೋಡುವಾಗ 1ನೇ ಅರಸುಗಳು 22ನೇ ಅಧ್ಯಾಯ 34ನೇ ವಚನದಿಂದ ನಾವು ನೋಡೋಣ. 34ನೇ ವಚನದಿಂದ, ಅರಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಹಿಡದೆ ಬಾಣವನ್ನು ಎಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತು. ಅವನ ಕವಚದ ಸಂದಿನಲ್ಲಿ ತಾಗಿತು. ಆಗ ಅವನು ತನ್ನ ಸಾರಥಿಗೆ ರಥವನ್ನು ತಿರುಗಿಸಿ, ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು, ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು. ಯಾರು? ಅಹಾಬನು. ಏನಾಗಿದೆ ಅಂತ ನೋಡುವಾಗ ಅರಮ್ಯರಿಗೂ ಇಸ್ರಾಯೇಲ್ರಿಗೂ ಯುದ್ಧ ಪ್ರಾರಂಭವಾಗುತ್ತೆ.
ಯುದ್ಧ ಪ್ರಾರಂಭವಾದಾಗ ಅಹಾಬನು ಅಲ್ಲಿ ಮರಣ ಹೊಂದುವಂಥದ್ದು ನಾವು ನೋಡ್ತೀವಿ. ಪ್ರಿಯರಾದ ದೇವರ ಮಕ್ಕಳು, ಹೇಗೆ ಮರಣ ಹೊಂದಿದ್ದಾನೆ ನೋಡಿ ಒಂದು ಸಾರಿ ಕೆಳಗಡೆ ಮಾತನ್ನ. ಆದರೂ ಆ ದಿವಸ 35ನೇ ವಚನ, ಆದರೂ ಆ ದಿವಸ ಯುದ್ಧವು ಬಹು ಘೋರವಾಗಿದ್ದರಿಂದ ಅರಸನು ಅರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡು ನಿಂತಿದ್ದು ಸಾಯಂಕಾಲವಾದಾಗ ಸತ್ತನು. ಗಾಯದಿಂದ ರಕ್ತವು ಸುರಿದು ರಥದ ಅಡಿಯಲ್ಲಿ ನಿಂತಿತು. ಸೂರ್ಯಾಸ್ತಮಾನವಾದ ಕೂಡಲೇ ಪ್ರತಿಯೊಬ್ಬನು ತನ್ನ ಪ್ರಾಂತಕ್ಕೂ ಪಟ್ಟಣಕ್ಕೂ ಹೋಗಲಿ ಎಂಬ ಕೂಗು ಇಸ್ರಾಯೇಲ್ ಸೈನ್ಯದಲ್ಲಿ ಹಬ್ಬಿಕೊಂಡಿತು. ಅರಸನು ಸಾಯಲು ಅವನನ್ನು ಸಮರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು. ದೇವದಾಸಿಯರು ಸ್ನಾನ ಮಾಡುವ ಸಮರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕುವವು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ಹೀಗೆ ಯೆಹೋವನು ಹೇಳಿರದ ಮಾತು ನೆರವೇರಿತು. ಮತ್ತು ಪ್ರಿಯರಾದ ದೇವರ ಮಕ್ಕಳಿರ, ಅಹಾಬನಿಗೆ ಅರಮನೆ ಇದೆಯಲ್ಲ, ಅಹಾಬನಿಗೆ ಕೋಟೆ ಕೊತ್ತಲುಗಳು ಇದೆಯಲ್ಲ, ಆಸ್ತಿದೆ, ಅಂತಸ್ತು ಇದೆ, ಸೈನಿಕರು ಇದ್ದಾರೆ, ಯುದ್ಧ ವೀರರು, ಯುದ್ಧ ಭಟರು ಇದ್ದಾರೆ. ಯುದ್ಧ ಭಟರು ಇದ್ದರು, ಸೈನಿಕರು ಇದ್ದರು, ಕೋಟೆ ಇದ್ದರು. ಕೊನೆಯದಾಗಿ ಎಂಥ ಗತಿ ತಂದುಕೊಂಡಿದ್ದಾನಂತ ನೋಡುವಾಗ ಏನ್ರಿ, ಶತ್ರುಗಳ ಮೂಲಕ ಮರಣ. ಶತ್ರುಗಳ ಮೂಲಕ ಮರಣ ಬಂದಾಗ ದೋಚಿಕೊಂಡಿರುವಂಥ ತೋಟ ಕಾಪಾಡಿತ, ಅನೇಕರನ್ನು ಮೋಸ ಮಾಡಿದ್ದಾರಲ್ಲ, ಮೋಸ ಮಾಡಿ ದೋಚಿಕೊಂಡಿರುವಂಥ ಹಣ ಕಾಪಾಡಿದೆಯಾ? ತೋಟ ಕಾಪಾಡಿದೆಯಾ? ಕೋಟೆ ಕಾಪಾಡಿದೆಯಾ? ಏನು ಕಾಪಾಡಿದೆ? ಈಗಿನ ಕಾಲದಲ್ಲಿ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಬಹಳ ಬಂದೋಬಸ್ತಾಗಿ ಮಾಡ್ಕೊಳ್ತಾ ಇರ್ತಾರೆ ಏನ್ರಿ. ಈ ಅರಸರ ಇತಿಹಾಸ, ಅವರು ಕಟ್ಟಿಕೊಂಡಿರುವಂಥ ಕೋಟೆಗಳನ್ನು, ಕೊತ್ತಲಗಳನ್ನು ನೋಡುವಾಗ ಅದ್ಭುತವಾಗಿರುತ್ತೆ. ಆದರೆ ಸಾಧನೆ ಮಾಡಿದ್ದು ಏನೂ ಇಲ್ಲ, ಯುದ್ಧಗಳು, ಮಾರಣಕಾಂಡಗಳು. ಅವ್ರ ಮಧ್ಯದಲ್ಲಿ ನಡೆದಿದ್ದು ಏನಪ್ಪ ಅಂತ ನೋಡುವಾಗ ಯುದ್ಧಗಳು, ಮಾರಣಕಾಂಡಗಳು. ಮತ್ತೇನು ಉಳ್ಕೊಂಡಿಲ್ಲ, ಎಲ್ಲ ಕೂಡ ನಾಶವಾಗಿದೆ, ಎಲ್ಲ ಕೂಡ ನಾಶವಾಗಿದೆ. ಹೆಸರಿದೆ, ಏನು ಹೆಸರಿದೆ ಅಪ್ಪ ಅಂತ ನೋಡುವಾಗ ಇವ್ರ ಕಾಲದಲ್ಲಿ ಇಂಥ ಯುದ್ಧ ಮಾಡಿದ್ರು, ಸ್ವಾಧೀನ ಮಾಡಿಕೊಂಡ್ರು, ದೋಚಿಕೊಂಡ್ರು. ಆನಂತರ ಇನ್ನೊಬ್ಬರು ಬಂದು ಇವರನ್ನು ದೋಚಿಕೊಂಡ್ರು, ಇವರನ್ನು ಕೊಂದಾಕಿದ್ರು. ಇವರು ಅವರನ್ನು ಕೊಂದಾಕಿದ್ರು, ಅವರು ಇವರನ್ನು ಕೊಂದಾಕಿದ್ರು. ಇವರು ಅವರ ಆಸ್ತಿಯನ್ನು ದೋಚಿಕೊಂಡ್ರು, ಅವರು ಇವರ ಆಸ್ತಿಯನ್ನು ದೋಚಿಕೊಂಡ್ರು. ಇದೇ ಪ್ರಪಂಚದ ಇತಿಹಾಸ. ಎಲ್ಲೋ ಕೆಲವರು ಅರಸರಿರ್ತಾರೆ, ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಿದವರು, ಅಂದರೆ ಸಮಾಜವನ್ನು ಉದ್ಧಾರ ಮಾಡಿದವರು, ಸಮಾಜವನ್ನು ಕಾಪಾಡಿದವರು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದವರು. ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲೋ ಒಂದು ಕಡೆ ಕಾಣ್ತಾ ಇರ್ತಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆಚ್ಚಾಗಿ ಇವರು ಅವರನ್ನು ದೋಚಿಕೊಂಡ್ರು, ಅವರು ಇವರನ್ನು ಕೊಂದಾಕಿದ್ರು, ಇವರು ಅವರನ್ನು ಕೊಂದಾಕಿದ್ರು. ಇದೇ ಕಾಣುತ್ತೆ ಇತಿಹಾಸವನ್ನು ನೋಡುವಾಗ. ಅವರು ಇದ್ದಂಥ ಕಾಲದಲ್ಲಿ ಕೋಟೆಗಳನ್ನು, ಕೊತ್ತಲೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಏನು ಉಪಯೋಗ ಇಲ್ಲ, ಈ ಉಪಯೋಗ ಅಂತೂ ಏನಿಲ್ಲ. ಅವರು ಬದುಕಿಕೊಳ್ಳೋದಕ್ಕೆ, ಅವರು ಉಳ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಏನಿಲ್ಲ ರೀ. ಇಜಬೇಲಳು ಕೂಡ ಯಾವ ರೀತಿ ಮರಣ ಹೊಂದುತ್ತಾ ಇದ್ದಾಳೋ ಒಂದು ಸಾರಿ 2ನೇ ಅರಸುಗಳು 9ನೇ ಅಧ್ಯಾಯ 30ನೇ ವಚನವನ್ನು ನೋಡಿ. 2ನೇ ಅರಸುಗಳು 9ನೇ ಅಧ್ಯಾಯ 30ನೇ ವಚನದಿಂದ, ಯೆಹೋವನು ಇಸ್ರಾಯೇಲಿಗೆ ಬಂದನು. ಇಜಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಯಾಕೆ ಆಭರಣಗಳನ್ನು ಧರಿಸ್ಕೊಂಡಿದ್ದಾಳೆ? ಪ್ರಿಯರ ದೇವ್ರ ಮಕ್ಕಳಿರು, ತನ್ನ ಗಂಡನು ಸತ್ತೋದ ಮೇಲೆ ಈ ಯೆಹೋವ ಎಂಬುವಂಥ ಈ ವ್ಯಕ್ತಿ ಇಸ್ರಾಯೇಲರಿಗೆ ಅರಸನು ಆಗ್ತಾ ಇದ್ದಾನಂತ ಸಂಗತಿ ತಿಳಿದು ಆತನಿಗೆ ಹೆಂಡತಿ ಆಗಬೇಕು ಎಂದು, ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ಅರಸನು ಸತ್ತೋದ ಮೇಲೆ ಆ ಅರಸನು ಏನೇನು ಸಂಪಾದನೆ ಮಾಡಿಕೊಂಡಿರ್ತಾನೆ, ಆಸ್ತಿಯನ್ನು, ಹೆಂಡತಿಯನ್ನು ಸ್ವಾಧೀನ ಮಾಡ್ಕೊಳ್ತಾನೆ ಇನ್ನೊಬ್ಬ ಅರಸನು ಅಂದರೆ ಹೊಸ ಅರಸನು ಬರ್ತಾರಲ್ಲ, ಅಧಿಕಾರಕ್ಕೆ ಬಂದಾಗ ಬಿಟ್ಟೋಗಿರೋಂಥ ಆಸ್ತಿಯನ್ನು, ಅದಕ್ಕಿಂತ ಮುಂಚೆ ಪರಿಪಾಲನೆ ಮಾಡಿರುವಂಥ ಅರಸನಿರ್ತಾನೆ ನೋಡಿ, ಈ ಅರಸನು ಬಿಟ್ಟೋಗಿರೋಂಥ ಆಸ್ತಿಯನ್ನು, ಅರಮನೆಯನ್ನು, ಅರಮನೆಯಲ್ಲಿದ್ದಂಥ ಉಪಪತ್ನಿಯರನ್ನು ಹಾಗೂ ಹೆಂಡತಿಯರನ್ನು ಏನು ಮಾಡ್ತಾರಂತ ನೋಡುವಾಗ ಸ್ವಾಧೀನ ಮಾಡಿಕೊಳ್ತಾರೆ. ಆಲ್ರೆಡಿ ಈಕೆಗೆ ಗೊತ್ತಾಗಿದೆ, ಈಕೆ ಸಿದ್ಧಳಾಗ್ತಾ ಇದ್ದಾಳೆ. ಈ ಹೊಸ ಅರಸನು ಬಂದಿದ್ದಾನೆ, ಆಕೆಗೆ ನಾನು ಸ್ವಾಧೀನ ಆಗಬೇಕು ಎಂಬುವಂಥ. ಯಾರೀಕೆ? ಇಜಬೇಲಳು, ಅಹಾಬನ ಹೆಂಡತಿ, ರಾಣಿ.
ಯೆಹೋವನು ಇಸ್ರಾಯೇಲಿಗೆ ಬಂದನು. ಇಜಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಕಾರದೊಳಗೆ ಬಂದ ಯೆಹೋವನನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು. ಅವನು ಕಣ್ಣೆತ್ತಿ ಕಿಟಿಯ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರೂ ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಅನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ ಆ ಶಾಪಗ್ರಸ್ತ ಸ್ತ್ರೀಯ ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ ಅಂದಾಗ ಆಕೆಯು ರಾಜಪುತ್ರಿಯಾಗಿರುವಳಷ್ಟೇ ಎಂದು ಆಜ್ಞಾಪಿಸಿದನು. ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು. ಆದರೆ ಅವರಿಗೆ ಆಕೆಯ ತಲೆಬುರುಡೆ ಕೈಕಾಲುಗಳು ಹೊರತಾಗಿ ಬೇರೇನು ಸಿಕ್ಕಲಿಲ್ಲ. ಏನಾಗಿದೆ ಅಂತ ನೋಡುವಾಗ ದೇವರ ಶಾಪ ಇದೆ ರೀ ಆಕೆ ಮೇಲೆ, ಆಕೆಯ ಗಂಡನ ಮೇಲೆ ದೇವರ ಶಾಪ. ಆಕೆ ಗಂಡ ಆಲ್ರೆಡಿ ಸತ್ತೋಗಿದ್ದಾನೆ, ಯಾರು? ಅಹಾಬನು. ಈಗ ಇಜಬೇಲಳು ಮರಣ ಹೊಂದುತ್ತಾ ಇರ್ತಾಳೆ. ಎಂಥ ಮರಣ ಅಂತ ನೋಡುವಾಗ ಮೇಲ್ಗಡೆಯಿಂದ ತೆಳಗೆ ಬಿದ್ದಾಗ ಏನ್ರಿ ಗೋಡೆಗೆ ರಕ್ತವನ್ನು ಅಂಟಿಕೊಂಡಿರುವಂಥದ್ದು ಏನ್ರಿ, ಗೋಡೆಗೆ ರಕ್ತ. ಎರಡನೇದಾಗಿ ಕುದುರೆಗಳಿರ್ತಾವಲ್ಲ, ಆ ಕುದುರೆಗಳ ಮೇಲೆ ರಕ್ತ ಬಿದ್ದಿದೆಯಂತೆ. ಕೊನೆಯದಾಗಿ ಆ ಸೇವಕರು ಸಮಾಧಿ ಮಾಡೋದಕ್ಕೆ ಆ ಶವ ಎಲ್ಲಿದೆ ಎಂದು ಹುಡುಕುವಾಗ ಏನ್ರಿ ಏನು ಸಿಕ್ಕಿದೆ ಗೊತ್ತಾ? ತಲೆ ಬುರುಡೆ ಸಿಕ್ಕಿದೆ ಅಂತೆ. ಎರಡನೇದಾಗಿ ಕೈ ಕಾಲುಗಳು ಮಾತ್ರ ಸಿಕ್ಕಿದೆ ಅಂತೆ. ಮತ್ತು ಏನಾಗಿದೆ ಅಂತ ನೋಡುವಾಗ ನಾಯಿಗಳು ಬಂದು ದೇಹ ಎಲ್ಲ ತಿಂದುಬಿಟ್ಟಿವೆ ಪ್ರಿಯರಾದ ದೇವ್ರ ಮಕ್ಕಳಿರ. ಅಂದರೆ ಆಕೆಯ ದೇಹ ನಾಯಿಗಳು ಬಂದು ತಿಂದಿವೆ. ಕೊನೆಯದಾಗಿ ರುಂಡ ಮಾತ್ರ ಉಳ್ಕೊಂಡಿದೆ, ಬುರುಡೆ ಮಾತ್ರ ಉಳ್ಕೊಂಡಿದೆ. ಬದುಕಿರುವಾಗ ನೋಡುವಾಗ ಎಷ್ಟು ವೈಭವದಿಂದ, ಎಷ್ಟು ಕ್ರೂರಳಾಗಿ ಮೋಸ ಮಾಡುತ್ತಾ ಅನ್ಯಾಯ ಮಾಡುತ್ತಾ ಬದುಕಿರುವಂಥ ರಾಣಿ ಆಕೆ, ಕ್ರೂರಳು. ಅನೇಕ ಮಂದಿ ಪ್ರವಾದಿಗಳನ್ನು ಕೊಂದಾಕಿರುವಂಥ ಕ್ರೂರಳು. ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ದೇವರ ಬಗ್ಗೆ ಯೋಚನೆ ಮಾಡಿಲ್ಲ. ಈ ಲೋಕದಲ್ಲಿ ಹೇಗಾದರೂ ಮಾಡಿ ನಾನು ಉನ್ನತ ಹೆಸರು ಪಡ್ಕೊಳ್ಬೇಕು, ಈ ದೇಶವನ್ನು ಆಳಬೇಕು, ಸ್ವಾಧೀನ ಪಡಿಸ್ಕೊಳ್ಬೇಕು, ಸುಖವಾಗಿ ಆನಂದವಾಗಿ ಸಂತೋಷವಾಗಿ ಬಾಳಬೇಕು ಎಂಬ ಕುತಂತ್ರದಿಂದ ಅನೇಕರನ್ನು ಮೋಸ ಮಾಡಿ, ಧ್ವಂಸ ಮಾಡಿ, ಅನ್ಯಾಯ ಮಾಡಿ ಬದುಕುವಂಥ ಕ್ರೂರಳು. ಎಂಥ ಗತಿ ಬಂದಿದೆ ಶತ್ರುಗಳ ಮೂಲಕ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಮೇಲ್ಗಡೆ ನೋಡುವಾಗ ಏನ್ರಿ ಯಾರಿದ್ದಾರೆ? ಕಂಚುಕಿಯರು, ನಪಂಸಕರು ಇದ್ದಾರೆ ಏನ್ರಿ, ಅವರ ಮೂಲಕನೇ ಆಕೆಗೆ ಮರಣ ಬರುತ್ತೇರಿ. ಆ ಮರಣ ಕೂಡ ಎಂಥ ಮರಣ ಅಂತ ನೋಡುವಾಗ ಮೇಲ್ಗಡೆ ಅಂದರೆ ಅರಮನೆ ಮೇಲೆಯಿಂದ ಕೆಳಗಡೆ ದೊಬ್ಬುತ್ತಾರೆ. ದೊಬ್ಬಿದಾಗ ಅಲ್ಲಿಂದ ಏನ್ರಿ ಕೆಳಗಡೆ ಬೀಳುವಂಥ ಸಮಯದಲ್ಲಿ ರಕ್ತ ರೀ, ಗೋಡೆಗೆ ರಕ್ತ, ಆಮೇಲೆ ಕುದುರೆಗಳ ಮೇಲೆ ರಕ್ತ, ಕೆಳಗಡೆ ಬಿದ್ದ ಮೇಲೆ ನಾಯಿಗಳು ಬಂದು ಆ ದೇಹವನ್ನು ಏನ್ರಿ ಚಿಂದಿ ಮಾಡಿ ತಿನ್ನುವಂಥದ್ದು. ಎಂಥ ದುರ್ಗತಿ ಬಂದಿದೆ ಪ್ರಿಯರಾದ ದೇವ್ರ ಮಕ್ಕಳಿರ. ಸರಿ ಗಮನಿಸ್ರಿ. ಅಂದರೆ ಈ ಸಮಾಜದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡಿದ್ದಾರೆ. ಏನಾದರೂ ರಕ್ಷಣೆ ಇದೆಯಾ ಅಂತ ನೋಡುವಾಗ ರಕ್ಷಣೆ ಮಾತ್ರ ಏನಿಲ್ಲ, ಅವರ ಇತಿಹಾಸ ಎಲ್ಲ ಮುಗಿದೋಗಿದೆ. ಇವರ ಇತಿಹಾಸ ನೋಡುವಾಗ ದರೋಡೆ ಮಾಡಿ ಮೋಸ ಮಾಡಿ ಬದುಕುವಂಥ ಇತಿಹಾಸ ಇವ್ರದ್ದು. ಕೊನೆಗೆ ನಾಶವಾಗಿದ್ದಾರೆ. ಅಂದರೆ ಈ ಪ್ರಪಂಚ ದೇಶದಲ್ಲಿ ಯಾರ ಇತಿಹಾಸವನ್ನು ನೋಡಿದ್ರೂ ಕೂಡ ಕೊನೆಯದಾಗಿ ಯಾವುದೋ ಒಂದು ರೀತಿಯಲ್ಲಿ ಶಾಪದ ಗತಿ ಪ್ರಿಯರೇ. ಅದಕ್ಕೆ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ಏನ್ರಿ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 25-26ನೇ ವಚನವನ್ನು ನೋಡೋಣ ಪ್ರಿಯರೇ. 16ನೇ ಅಧ್ಯಾಯ 25-26. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳುಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ
ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅವನಿಗೆ ಪ್ರಯೋಜನವೇನು ಅಂದರೆ ಈ ಯೆಜೆಬೇಲಳು ಆಗಿರ್ಬೋದು, ಈ ಅಹಾಬನು ಆಗಿರ್ಬೋದು, ಕೊಳ್ಳೆ ಹೊಡೆದು ಮೋಸ ಮಾಡಿ ಏನ್ರಿ ಅನೇಕರನ್ನ ದೋಚಿಕೊಂಡು ಸಂಪಾದನೆ ಮಾಡಿಕೊಂಡಿದ್ದಾರೆ. ಈ ಕಾಲದಲ್ಲಿ ಕೂಡ ಕೋಟ್ಯಾನುಗಟ್ಟಲೆ ಹಣವನ್ನು ದೋಚಿಕೊಂಡು ಸಂಪಾದನೆ ಮಾಡಿಕೊಂಡು ಕೂಡಿಟ್ಕೊಂಡಿರ್ತಾರೆ ಪ್ರಿಯರೇ. ಅನೇಕರ ಇತಿಹಾಸವನ್ನು ನೋಡುವಾಗ ಇನ್ನೊಂದು ದೇಶವನ್ನು ಕೊಳ್ಳೆ ಹೊಡೆದಿರ್ತಾರೆ, ಮತ್ತೊಂದು ದೇಶವನ್ನು ಕೊಳ್ಳೆ ಹೊಡೆದಿರ್ತಾರೆ, ಕೊಳ್ಳೆ ಹೊಡೆದು ನಾಶ ಮಾಡಿ ಸ್ವಾಧೀನಪಡಿಸ್ಕೊಂಡಿರ್ತಾರೆ. ಕೊನೆಯದಾಗಿ ಇವರು ಏನಾದರೂ ಉಳಿತಾರಂತ ನೋಡುವಾಗ ಇವರು ಕೂಡ ಇಲ್ಲ, ಅವರು ಕೂಡ ಇಲ್ಲ, ಅವರು ಹೋಗ್ತಾರೆ, ಇವರು ಹೋಗ್ತಾರೆ ಏನ್ರಿ, ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ಒಟ್ಟಿನಲ್ಲಿ ನೀವು ಯಾವುದೋ ಒಂದು ರೀತಿಯಲ್ಲಿ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಒಂದು ಊರಲ್ಲ, ಒಂದು ದೇಶವಲ್ಲ, ಟೋಟಲ್ ಪ್ರಪಂಚವನ್ನು, ಪ್ರಪಂಚ ದೇಶದಲ್ಲಿರುವಂಥ ಆಸ್ತಿ ಪಾಸ್ತಿಯನ್ನು ಎಲ್ಲವನ್ನು ಕೂಡ ನೀವು ಸಂಪಾದನೆ ಮಾಡಿಕೊಂಡ್ರು, ಕೊನೆಯದಾಗಿ ನಿಮ್ಮ ಪ್ರಾಣ ನಷ್ಟಪಟ್ಟರೆ ನಿಮಗೇನಯ್ಯ ಪ್ರಯೋಜನ? ಏನಯ್ಯ ಉಪಯೋಗ ಇದೆ? ನಿಮಗೇನು ಉಪಯೋಗ ಇದೆ? ದೇವರನ್ನು ತಿಳಿದುಕೊಳ್ಳದೆ, ದೇವ್ರಿಗೋಸ್ಕರ ತ್ಯಾಗ ಮಾಡದೆ, ದೇವ್ರಿಗೋಸ್ಕರ ಕೆಲಸ ಮಾಡದೆ ಈ ಲೋಕದಲ್ಲಿ ಬದುಕಿದರೆ ನಿಮಗೇನು ಪ್ರಯೋಜನ ಇದೆ ಅಂತ ಅರ್ಥ. ಈ ಲೋಕದಲ್ಲೇನೋ ಕೋಟ್ಯಾಧೀಶ್ವರರು, ಕೋಟ್ಯಾಧೀಶ್ವರರು ಅಂದರೆ ಈ ಪ್ರಪಂಚ ದೇಶದಲ್ಲಿ ದೊಡ್ಡ ಕೋಟ್ಯಾಧೀಶ್ವರರಾಗಬೇಕು. ಈ ಊರಿಗೆ ನಾನೇ ನಂಬರ್ 1 ಕೋಟ್ಯಾಧೀಶ್ವರನು, ಈ ದೇಶಕ್ಕೆ ನಾನೇ ನಂಬರ್ 1 ಕೋಟ್ಯಾಧೀಶ್ವರನು, ಈ ಪ್ರಪಂಚಕ್ಕೆ ನಾನೇ ನಂಬರ್ 1 ಕೋಟ್ಯಾಧೀಶ್ವರನು ಅಂತ ಹೇಳ್ಕೊಳ್ತೀರಾ? ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಎಲ್ಲೆಲ್ಲಿ ಹಣವನ್ನು ದೋಚ್ಕೊಳ್ಬೇಕು, ಎಲ್ಲೆಲ್ಲಿ ಬಚ್ಚಿಟ್ಟಿರ್ತಾರೆ ಪ್ರಿಯರೇ. ಕೊನೆಯದಾಗಿ ಏನಾಗ್ತಾರೆ? ಮರಣ ಹೊಂದುತ್ತಾರೆ. ಮರಣ ಹೊಂದಿದ ಮೇಲೆ ಅವರ ಆಸ್ತಿ ಪಾಸ್ತಿ ಏನಾಗುತ್ತೆ, ಯಾರ ಪಾಲಾಗುತ್ತೆ? ಒಂದು ಸಾರಿ ಕೀರ್ತನೆ ಗ್ರಂಥ ನೋಡಿ, ಕೀರ್ತನೆ ಗ್ರಂಥ 39ನೇ ಅಧ್ಯಾಯ, ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡೋಣ ಪ್ರಿಯರೇ. ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು. ನನ್ನ ಆಯುಷನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನು ಅಲ್ಲ ಅಂದೆನು. ಮನುಷ್ಯನೆಂಬುವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಮನುಷ್ಯರು, ಪ್ರಿಯರ ದೇವರ ಮಕ್ಕಳಿರ, ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಈ ಮನುಷ್ಯನು ಸ್ಥಿರನು, ಈ ಮನುಷ್ಯನು ಉನ್ನತನಾಗಿದ್ದಾನೆ, ಒಳ್ಳೆ ರೀತಿಯಲ್ಲಿ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ, ಈ ಮನುಷ್ಯನು ಒಂದು ದೊಡ್ಡ ಕೋಟೆಯಲ್ಲಿದ್ದಾನೆ, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಇದೆ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಸೇವಕರು ಇದ್ದಾರೆ, ಕಾವಲುಗಾರರು ಇದ್ದಾರೆ, ವೈದ್ಯರು ಇದ್ದಾರೆ, ಎಲ್ಲ ರೀತಿಯಲ್ಲಿ ಈತನಿಗೆ ಅನುಕೂಲ ಇದೆ ಅಂತ ಒಂದು ವೇಳೆ ಅಂದುಕೊಂಡ್ರು, ಸ್ಥಿರವಾಗಿದ್ದಾನಂತ ಅಂದುಕೊಂಡ್ರು, ಕೊನೆಯದಾಗಿ ದೇವರು ಹೇಳುವಂಥ ಮಾತಿನಂತ ನೋಡುವಾಗ ಈ ಮನುಷ್ಯನು ಬರೀ ಉಸಿರೇ. ಉಸಿರು ಒಂದು ಕಡೆ, ಇನ್ನೊಂದು ಕಡೆ ಹೇಳ್ತಾರೆ ಹುಲ್ಲು, ಮನುಷ್ಯನು ಹುಲ್ಲಿನ ಹಾಗೆ ಇದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ ಮನುಷ್ಯನು ಹೂವಿನ ಹಾಗೆ ಇದ್ದಾನೆ. ಹುಲ್ಲಿನ ಹಾಗೆ ಇದ್ದಾನೆ ಎಂದು, ಹೂವಿನ ಹಾಗೆ ಇದ್ದಾನೆ ಎಂದು, ಬರೀ ಉಸಿರು ಎಂದು, ನೆರಳು ಎಂದು, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ಇದ್ದಾನೆ ಎಂದು ದೇವರು ಹೇಳುವಂಥ ಮಾತು. ನೀನು ಎಷ್ಟು ಸ್ಥಿರನೆಂದುಕೊಂಡರು ಅಂದರೆ ಟೋಟಲ್ ಈ ಪ್ರಪಂಚನೇ ನಿನ್ನ ಹೆಸರಿನಲ್ಲಿ ಇದ್ದರೂ ಕೂಡ ಕೊನೆಯದಾಗಿ ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆಯಪ್ಪ ಅಂತ ಹೇಳ್ತಾನೆ ದೇವರು. ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ? ನಿನ್ನ ಪ್ರಾಣ, ನಿನ್ನ ಆತ್ಮ ನನ್ನ ಕೈಯಲ್ಲಿದೆ, ನಿನ್ನ ಜೀವ ನನ್ನ ಕೈಯಲ್ಲಿದೆ, ನಿನ್ನ ಗುಂಡಿಗೆ ನನ್ನ ಕೈಯಲ್ಲಿದೆ. ನಿನ್ನ ಗುಂಡಿಗೆ ನಿನ್ನ ಮಾತು ಕೇಳಲ್ಲಪ್ಪ, ನಿನ್ನ ಗುಂಡಿಗೆ ನಿನ್ನ ಮಾತು ಕೇಳಲ್ಲ, ನಿನ್ನ ಕಿಡ್ನಿ ನಿನ್ನ ಮಾತು ಕೇಳಲ್ಲ, ನಿನ್ನ ನರಗಳು ನಿನ್ನ ಮಾತು ಕೇಳಲ್ಲ. ನಿನ್ನ ಗುಂಡಿಗೆ, ನಿನ್ನ ನರಗಳು, ನಿನ್ನ ಕೈಕಾಲುಗಳು ಎಲ್ಲ ಕೂಡ ದೇವರ ಮಾತಿಗೆ ಒಳಪಡುತ್ತೆ. ದೇವರು ನಿನಗೆ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹದ ಮೂಲಕ ದೇವರನ್ನು ಘನಪಡಿಸ್ಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು, ದೇವರನ್ನು ಕೊಂಡಾಡಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು. ಅದನ್ನು ಬಿಟ್ಟು ನೀನು ಏನು ನಂಬಿಕೊಂಡು ಕುಳಿತುಕೊಂಡಿದೆಯಾ? ಆಸ್ತಿಯನ್ನು, ಅಂತಸ್ತನ್ನು, ಸಂಪಾದನೆಯನ್ನು, ಉದ್ಯೋಗವನ್ನು, ಅಧಿಕಾರವನ್ನು ನಂಬಿಕೊಂಡು ಈ ಲೋಕದಲ್ಲಿ ಮೆರಿತಾ ಇದ್ದೀಯಾ? ಹಾಗಾದರೆ ನಾನು ಹೇಳುವಂಥ ಮಾತು ಕೇಳು, ನೀನು ಬರೀ ಉಸಿರೇ ನೀನು, ನೆರಳು ನೀನು, ಇಲ್ಲಾಂದರೆ ಹುಲ್ಲು ನೀನು, ಇಲ್ಲಾಂದರೆ ಹೂವು ನೀನು. ಹುಲ್ಲಾಗಿರುವ ನೀನು,
ಹೂವಾಗಿರುವ ನೀನು, ಉಸಿರಾಗಿರುವಂಥ ನೀನು ಯಾತಕ್ಕಾಗಿ ಈ ಲೋಕದಲ್ಲಿ ತವಕ ಪಡ್ತಾ ಇದೆಯಾ ಮಗನೇ, ಮಗಳೇ ಅಂತ ದೇವರು ಹೇಳ್ತಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಅಂದರೆ ಮನುಷ್ಯನು ಎಷ್ಟೇ ಸ್ಥಿರನಾದರೂ ಕೂಡ, ಎಷ್ಟೇ ಪಂಡಿತನಾದರೂ, ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊನೆಯದಾಗಿ ದೇವರ ಕೈಯಲ್ಲಿ ಸಿಕ್ಕಾಕಿಕೊಳ್ತಾನೆ. ಒಂದು ಊರನ್ನು ಪರಿಪಾಲನೆ ಮಾಡಿರ್ಬೋದು, ಒಂದು ದೇಶವನ್ನು ಪರಿಪಾಲನೆ ಮಾಡಿರ್ಬೋದು, ಒಂದು ಪ್ರಪಂಚವನ್ನು ಪರಿಪಾಲನೆ ಮಾಡಿರಬಹುದು. ಆದರೆ ಕೊನೆಯದಾಗಿ ಆ ಮನುಷ್ಯ ಹುಲ್ಲು, ಉಸುರು, ಇಲ್ಲಾಂದರೆ ನೆರಳಿನ ಹಾಗೆ ಗತಿಸಿ ಹೋಗ್ತಾನೆ ಅಂತ ಹೇಳ್ತಾನೆ. 6ನೇ ವಚನ ನೋಡಿ, 6ನೇ ವಚನ ಅದೇ ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 6ನೇ ವಚನ. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವರು. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವರು. ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಏನು ಮಾಡ್ತಾರಂತವರು? ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಆಸ್ತಿಯನ್ನು ಕೂಡಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುತ್ತದೋ ತಾವೇ ತಿಳಿಯರು. ಅದು ಯಾರ ಪಾಲಾಗುತ್ತೆ? ಇವ್ರಿಗೇನೋ 100 ಎಕರೆ ಭೂಮಿ ಇದೆ, ಇವ್ರಿಗೇನೋ 200 ಎಕರೆ ಭೂಮಿ ಇದೆ, ಅವ್ರಿಗೇನೋ ಇಷ್ಟು ಕೆ ಜಿ ಬಂಗಾರ ಇದೆ, ಇಷ್ಟು ಕೆ ಜಿ ಬಂಗಾರ ಇದೆ, ಇಷ್ಟು ಕೆ ಜಿ ಬೆಳ್ಳಿ ಇದೆ. ಅಬ್ಬಬ್ಬಬ್ಬ ಎಷ್ಟು ಕೋಟ್ಯಾಧೀಶ್ವರರಪ್ಪ ಅವರು, ಅಬ್ಬಬ್ಬಬ್ಬ ಇವರೆಷ್ಟಪ್ಪ ದೊಡ್ಡ ಕೋಟ್ಯಾಧೀಶ್ವರ ಅಂತೇಳಿ ಈ ರೀತಿ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ತೀವಿ. ಕೊನೆಯದಾಗಿ ಈ ಲೋಕವನ್ನು ಬಿಟ್ಟೋಗ್ತಾರೆ. ಆಸ್ತಿ ಇನ್ನೊಬ್ಬರ ಪಾಲಾಗುತ್ತೆ, ಮತ್ತೊಬ್ಬರ ಪಾಲಾಗುತ್ತೆ. ಅಂದರೆ ದುಡ್ದು ಕಷ್ಟಪಟ್ಟು ಇಲ್ಲ ದೋಚಿಕೊಂಡಿದ್ದಾನ, ಇಲ್ಲ ದುಡ್ದಿದ್ದಾನೋ ದೋಚಿಕೊಂಡಿದ್ದಾನೋ ಎರಡೂ ನಡೆಯುತ್ತೆ. ಕೆಲವರಿಗೆ ಏನ್ರಿ ಮೋಸ ಮಾಡಿರ್ತಾನೆ, ಕೊಳ್ಳೆ ಹೊಡೆದಿರ್ತಾನೆ, ಇನ್ನೊಂದು ಅನ್ಯಾಯ ಮಾಡಿರ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಕೋಟ್ಯಾನುಗಟ್ಟಲೆ ಹಣವನ್ನು ದೋಚಿಕೊಂಡು ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮಾಡಿದ್ದಾನೆ. ಬ್ಯಾಂಕಲ್ಲಾಗಿರ್ಬೋದು, ಇಲ್ಲ ಸ್ವಿಸ್ ಬ್ಯಾಂಕಲ್ಲಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಬಂದೋಬಸ್ತು ಮಾಡಿಕೊಂಡಿದ್ದಾನೆ. ಕೊನೆಯದಾಗಿ ಪ್ರಾಣ ನಷ್ಟಪಟ್ಟಿದ್ದಾನೆ, ಆಸ್ತಿ ಇನ್ನೊಬ್ಬರ ಪಾಲಾಗಿದೆ. ಈ ಮನುಷ್ಯನು ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಮತ್ತು ಆಸ್ತಿ ಪಾಸ್ತಿ ಏನಪ್ಪ ಅಂತಂದರೆ ಇನ್ನೊಬ್ರಿಗೋಸ್ಕರ ಆಗುತ್ತೆ. ಅವ್ರೇನು ಮಾಡ್ತಾರಂತ ನೋಡುವಾಗ ಆಸ್ತಿಗೋಸ್ಕರ ಏನ್ರಿ, ಈ ಆಸ್ತಿ ಬಿಟ್ಟೋಗಿರ್ತಾರಲ್ಲ, ಇಲ್ಲಿ ಉಳ್ಕೊಂಡಿರ್ತಾರೆ ನೋಡಿ, ಈ ಆಸ್ತಿಗೋಸ್ಕರ ಜಗಳ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಒಬ್ಬರನ್ನೊಬ್ಬರು ಕೊಂದಾಕ್ಕೊಳ್ತಾರೆ. ಇವನು ಅವನನ್ನು ಹೊಡಿತಾನೆ, ಅವನು ಇವನನ್ನು ಹೊಡಿತಾನೆ. ಯಾಕಂದರೆ ಈ ಆಸ್ತಿ ನಂದು, ಈ ಆಸ್ತಿ ನಂದು ಅಂತೇಳಿ ಇವರೇ ಜಗಳ ಆಡ್ತಾರೆ. ಬಡವರಿಗೆ ಹಂಚಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಇಲ್ಲ ದೇವರ ಸೇವೆ ಮಾಡಬೇಕು. ದೇವ್ರಿಗೋಸ್ಕರ ನಾವು ಬದುಕಿದ್ದೀವಿ, ದೇವ್ರಿಗೋಸ್ಕರ ನಾವು ಹುಟ್ಟಿದ್ದೇವೆ, ದೇವರ ಸೇವೆ ಮಾಡೋಣ, ದೇವ್ರಿಗಾಗಿ ಕೊಡೋಣ. ಇದ್ಯಾವುದು ಕೂಡ ಇಂಥ ಆಲೋಚನೆ ಬರಲ್ಲ ರೀ, ಇಂಥ ಆಲೋಚನೆ ಯಾವುದು ಬರಲ್ಲ. ಏನು ಮಾಡ್ತಾರಂತ ನೋಡುವಾಗ ಆಸ್ತಿಗೋಸ್ಕರ ಜಗಳ, ಆಸ್ತಿಗೋಸ್ಕರ ಗಲಾಟೆಗಳು, ಆಸ್ತಿಗೋಸ್ಕರ ನರಹತ್ಯ, ಒಬ್ರಿಗೊಬ್ಬರು ಸಾಯಿಸ್ಕೊಳ್ಳುವಂಥದ್ದು ಅದು ನಡೆಯುತ್ತೆ. ಎಲ್ಲರಿರುತ್ತೆ ನೋಡಿ. ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಪ್ರಿಯರಾದ ದೇವರ ಮಕ್ಕಳಿರ, 6ನೇ ಅಧ್ಯಾಯ 9ನೇ ವಚನವು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರೈಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಾರೆ. ಅಂದರೆ ಯಾವ ರೀತಿ ಇದ್ದಾರಪ್ಪ ಅಂತ ನೋಡುವಾಗ ಐಶ್ವರ್ಯವಂತರಾಗಬೇಕು. ಇವಾಗ ಅಹಾಬನ ಹೆಂಡತಿ ಒಂದು ತೋಟವನ್ನು ಸ್ವಾಧೀನಪಡಿಸ್ಕೊಳ್ಬೇಕಂತೇಳಿ ಕುತಂತ್ರ ಮಾಡಿ ಆ ಅಮಾಯಕನನ್ನು ಕೊಂದಾಕಿದರು. ಕೊನೆಯದಾಗಿ ಇವರೇನಾದರೂ ಉಳ್ಕೊಂಡ್ರ ಅಂತ ನೋಡುವಾಗ ಇವರು ಕೂಡ ಉಳ್ಕೊಂಡಿಲ್ಲ. ಯಾವ ರೀತಿ ಕೊಂದಾಕಿದ್ದಾರೋ ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಅಂಥ ಮರಣ ಬಂದಿದೆ ರೀ. ಈಗಿನ ಕಾಲದಲ್ಲಿ ಅಮಾಯಕರನ್ನು ಏನ್ರಿ ಮೋಸ ಮಾಡ್ತಾ ಇರ್ತಾರೆ, ಲಂಚ ತಗೊಳ್ತಾ ಇರ್ತಾರೆ, ಅಮಾಯಕರನ್ನು ನಾಶ ಮಾಡ್ತಾ ಇರ್ತಾರೆ. ಏನ್ರಿ ಊಟಕ್ಕೆ ಗತಿ ಇಲ್ಲ ಅಂದರು, ತಿನ್ನೋದಕ್ಕೆ ಗತಿ ಇಲ್ಲ ಅಂತ ಹೇಳ್ಕೊಂಡ್ರು, ಅಯ್ಯ ಅಪ್ಪ ಅಂತ ಬೇಡಿಕೊಂಡ್ರು ಕೂಡ ಏನ್ರಿ ಈ ಸಮಾಜದಲ್ಲಿ ಬಿಡ್ತಾ ಇಲ್ಲ ರೀ. ಅಂದರೆ ಮೋಸ ಮಾಡೋದಕ್ಕೆ ಎರಡು ಕೈಗಳು ಕೆಲಸ ಮಾಡ್ತಾ ಇರುತ್ತೆ ರೀ.
ದೇಹ ಮನಸ್ಸು ಎಲ್ಲ ಕೂಡ ಕೆಲಸ ಮಾಡುತ್ತೆ. ಅಂದರೆ ಇನ್ನೊಬ್ಬನನ್ನು ಕೊಳ್ಳೆ ಹೊಡೆಯೋದಕ್ಕೆ, ಇನ್ನೊಬ್ಬರಿಗೆ ಮೋಸ ಮಾಡೋದಕ್ಕೆ, ಅನ್ಯಾಯ ಮಾಡೋದಕ್ಕೆ, ಲಂಚವನ್ನು ತೆಗೆದುಕೊಳ್ಳೋದಕ್ಕೆ, ಹಣದಗೋಸ್ಕರ ಅನೇಕ ಪ್ರಯತ್ನಗಳು, ಆಸ್ತಿಯನ್ನು ಕಾಪಾಡಿಕೊಳ್ಳೋ. ಕೊನೆಯದಾಗಿ ದೇವರ ಸಭೆಗಳಲ್ಲಿ ಕೂಡ ಏನಾಗಿದೆಪ್ಪ ಅಂತ ನೋಡುವಾಗ, ಕೊನೆಯದಾಗಿ ಹಣದಗೋಸ್ಕರ ಗಲಾಟೆಗಳು ಪ್ರಾರಂಭವಾಗಿದೆ, ಆಸ್ತಿಗೋಸ್ಕರ ಗಲಾಟೆಗಳು ಪ್ರಾರಂಭವಾಗಿದೆ. ಯಾರೋ ಪುಣ್ಯಾತ್ಮರು, ಯಾರೋ ಒಳ್ಳೆಯ ಸೇವಕರು, ಒಳ್ಳೆಯ ಭಕ್ತರು ಏನೋ ಚರ್ಚ್ಗೋಸ್ಕರ ಸಹಾಯ ಮಾಡಿದಾಗ, ಏನೋ ದಾನ ಧರ್ಮಗಳನ್ನು ಮಾಡಿದಾಗ, ಸುವಾರ್ತೆಗೋಸ್ಕರ ಪ್ರಯಾಸ ಪಡಿ ಅಂತ ಕೊಟ್ಟಾಗ, ಮತ್ತು ಕೆಲವು ವರ್ಷಗಳ ಆದಮೇಲೆ ಏನ್ರಿ ಆ ಆಸ್ತಿಯನ್ನು ಕೂಡಿಟ್ಟುಕೊಳ್ಳೋದಕ್ಕೆ, ಕಾಪಾಡಿಕೊಳ್ಳೋದಕ್ಕೆ, ಮಾರಾಟ ಮಾಡಿಕೊಳ್ಳೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಗಲಾಟೆಗಳು, ಕುತಂತ್ರಗಳು ನಡೆಯುವಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದಂತೀರಾ? ಇಂಥ ಸಮಾಜ ಇದೆಯಾ? ಹೌದು ಪ್ರಿಯರಾದ ದೇವರ ಮಕ್ಕಳಿರ. ಅಂದರೆ ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲಿ ಸುಖವಾಗಿ ಆನಂದವಾಗಿ ಬಾಳುವುದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಳ್ತಾ ಇರ್ತಾರೆ, ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿಕೊಳ್ತಾ ಇರ್ತಾರೆ, ಮನೆಯನ್ನು ಕಟ್ಟಿಕೊಳ್ತಾ ಇರ್ತಾರೆ, ಆಸ್ತಿ ಪಾಸ್ತಿಯನ್ನು, ಸಂಪಾದನೆ ಎಲ್ಲ ರೀತಿಯಲ್ಲಿ ಕೂಡಿಟ್ಟುಕೊಳ್ತಾರೆ. ಕೊನೆಯದಾಗಿ ಆಗುವಂಥ ಗತಿ ಏನಪ್ಪ ಅಂತ ನೋಡುವಾಗ ಏನ್ರಿ, ಪ್ರಾಣ ಹೋಗುವಂಥದ್ದು. ಏನೋಗುವಂಥದ್ದು? ಪ್ರಾಣ ಹೋಗುವಂಥದ್ದು. ಈ ಹೋಗುವಂಥ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಆಸ್ತಿ ಪಾಸ್ತಿ ಏನಾಗಿದೆ ಅಂತ ನೋಡುವಾಗ ಇನ್ನೊಬ್ಬರ ಪಾಲಾಗಿದೆ, ಕುಟುಂಬದ ಪಾಲಾದರೂ ಕೂಡ ಅವ್ರ ಮಧ್ಯದಲ್ಲಿ ಜಗಳ ಬಿಟ್ಟರೆ ಮತ್ತೇನಿಲ್ಲ. ಅವರ ಮಧ್ಯದಲ್ಲಿ ಜಗಳ ಬಿಟ್ಟರೆ ಏನ್ರಿ, ಗಲಾಟೆಗಳು ಬಿಟ್ಟರೆ ಮತ್ತೇನಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ. ಆದರೆ ಬದುಕಿರುವಾಗ ಇವರು ದೇವರನ್ನು ತಿಳ್ಕೊಂಡಿದ್ದಾರ? ಬದುಕಿರುವಾಗ ದೇವರನ್ನ ತಿಳಿದುಕೊಂಡು ದೇವರ ಸೇವೆ ಮಾಡಿದ್ದಾರಾ? ದೇವ್ರಿಗೋಸ್ಕರ ಏನಾದರೂ ಕೊಟ್ಟಿದ್ದಾರಾ? ತ್ಯಾಗ ಮಾಡಿದ್ದಾರಾ ಅಂತ ನೋಡುವಾಗ ದೇವ್ರಿಗೋಸ್ಕರ ಕೊಡೋದಕ್ಕೆ ಮನಸ್ಸೇ ಬರಲ್ಲ ರೀ. ದೇವರ ಸೇವೆ ನಿಮಿತ್ತವಾಗಿ ಕೊಡೋದಕ್ಕೆ ಮನಸ್ಸು ಬರಲ್ಲ, ಸುವಾರ್ತೆಗೋಸ್ಕರ ಕೊಡೋದಕ್ಕೆ ಮನಸ್ಸು ಬರಲ್ಲ. ಒಟ್ಟಲ್ಲಿ ತಮ್ಮ ಸುಖ ಭೋಗಗಳನ್ನು ಅನುಭವಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ತಮ್ಮ ಸುಖ ಭೋಗಗಳು ತಮಗೋಸ್ಕರ. ಆದರೆ ಈ ದೇಹವನ್ನು ದೇವರು ಕೊಟ್ಟಿದ್ದಾರಲ್ಲ, ಈ ಜೀವಿತವನ್ನು ದೇವರು ಕೊಟ್ಟಿದ್ದಾರಲ್ಲ, ಮತ್ತು ಆ ತಂದೆಯಾದ ದೇವ್ರಿಗೋಸ್ಕರ ನಾವು ಏನು ಮಾಡಿದ್ದು? ದೇವರನ್ನು ತಿಳ್ಕೊಂಡಿದ್ದೀವ? ದೇವರನ್ನು ಅರ್ಥ ಮಾಡಿಕೊಂಡಿದ್ದೀವ? ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆತನಿಗೋಸ್ಕರ ಬದುಕಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನು. ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ್ನು ತಿಳ್ಕೊಳ್ಬೇಕು, ಪರಲೋಕವನ್ನು, ನರಕವನ್ನು ತಿಳ್ಕೊಳ್ಬೇಕು. ತಿಳಿದುಕೊಂಡು ದೇವರಿಗೋಸ್ಕರ ಪ್ರಯಾಸ ಪಡಬೇಕು, ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕು, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ, 20, 21ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಅಂತ ಹೇಳ್ತಾರೆ. ಅಂದರೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತೇಳಿ ಯಾರು ಹೇಳುವಂಥ ಮಾತಂತ ನೋಡುವಾಗ, ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅಂದರೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು. ಆತನು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡಿಲ್ಲ. ಭೂಲೋಕದಲ್ಲಿ ₹1 ತವಕಪಟ್ಟಿಲ್ಲ. ₹1 ಏನ್ರಿ, ಎಷ್ಟೋ ಸ್ವಸ್ಥತೆಗಳನ್ನು ಮಾಡಿದ್ದಾರೆ, ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ, ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ. ಯಾರತ್ತಾದರೂ ₹1 ಇಸ್ಕೊಂಡಿದ್ದಾರಾ ಏನ್ರಿ? ಅನೇಕ ಮಂದಿ ಅಂಗವಿಕಲರು ರಾಶಿಯಾಗಿ ಬಂದಿದ್ದಾರೆ, ಬಹಳವಾಗಿ ಗುಂಪಾಗಿ ಅಂಗವಿಕಲರು, ಅನೇಕ ರೋಗಿಗಳು ಬಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲರನ್ನ ಕರೆಸಿ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಮಾಡಿ ಎಲ್ಲರನ್ನ ಕಳಿಸ್ಕೊಡ್ತಾನೆ. ಯಾರ ಮೂಲಕ? ₹1 ಹಣವನ್ನು ಕೂಡ ಇಸ್ಕೊಂಡಿಲ್ಲ ರೀ. ಉಚಿತವಾಗಿ ಎಲ್ಲರಿಗೂ ಉಚಿತವಾಗಿ ಸ್ವಸ್ಥತೆಗಳನ್ನು ಮಾಡಿದ್ದಾನೆ, ಉಚಿತವಾಗಿ ಬೋಧನೆಯನ್ನು ಮಾಡಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ಆತನು ಹೇಳುವಂಥ ಮಾತಿನಪ್ಪ ಅಂತ ನೋಡುವಾಗ,
ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ದುಡಿರಿ. ನೀವು ದುಡಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ಅಲ್ಲ, ಪರಲೋಕದಗೋಸ್ಕರ ನೀವು ದುಡಿರಿ ಅಂತ ಹೇಳ್ತಾರೆ. ದುಡಿಬಾರ್ದಂತಲ್ಲ, ದುಡಿಬೇಕು, ಹಣವನ್ನು ಗಳಿಸ್ಕೊಳ್ಬೇಕು. ಉದ್ದೇಶ ಏನಾಗಿರಬೇಕು? ಪರಲೋಕದ ಆಹಾರವನ್ನು, ಅಂದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋದಕ್ಕೆ ನಾವು ದುಡಿಬೇಕು. ಅದನ್ನೇ ಹೇಳ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರಲ್ಲಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಇಲ್ಲಿ ನೀವು ಸಂಪಾದನೆ ಮಾಡಿ ಕೂಡಿಟ್ಕೊಂಡ್ರೆ ಕೊನೆಯದಾಗಿ ಏನು ಮಾಡ್ತಾರೆ? ಕಳ್ಳರು ಕನ್ನ ಹಾಕ್ತಾರೆ, ಕಣ್ಣು ಬೀಳುತ್ತೆ, ಕಳ್ಳರ ಕಣ್ಣು ಬೀಳುತ್ತೆ. ಆಸ್ತಿ ಪಾಸ್ತಿ ಇದ್ದಾಗ ಕಳ್ಳರ ಕಣ್ಣು ಬೀಳುತ್ತೆ. ಅವಾಗ ಹೇಗಾದರೂ ಮಾಡಿ ದೋಚ್ಕೊಳ್ಬೇಕು ಅಂಥೇಳಿ, ಹೇಗಾದರೂ ಮಾಡಿ ನಿಮ್ಮನ್ನು ಕೊಳ್ಳೆ ಹೊಡೆದು ಇಲ್ಲಾಂದರೆ ಸಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನಾದರೂ ಬೆದರಿಸ್ಬೇಕು, ಒಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪ್ರಾಣ ಅಪಾಯ, ಕೆಲವು ಸಂದರ್ಭಗಳಲ್ಲಿ ಪ್ರಾಣ ಅಪಾಯ ಏನ್ರಿ? ಕೊರಳಿನಲ್ಲಿ ಬಂಗಾರದ ಸರ ಇದ್ದಾಗ ಬಂಗಾರದ ಸರವನ್ನು ಕಿತ್ಕೊಂಡು ಹೋಗುವಂಥ ಸಮಯದಲ್ಲಿ ಏನ್ರಿ ಪ್ರಾಣ ಹೋಗಿದ್ದೀರಿ ಅನೇಕರದ್ದು. ಬಂಗಾರದ ಸರ ಅಂದರೆ ಕುತ್ತಿಗೆಯಿಂದ ಎಳ್ಕೊಂಡು ಹೋಗುವಾಗ ಈ ಬಂಗಾರದ ಸರ ಬೇಗ ಕಟ್ಟಾಗಲ್ಲ. ಕಟ್ಟಾಗದೇ ಇದ್ದಾಗ ಕುತ್ತಿಗೆಗೆ ಏನಾಗುತ್ತೆ? ಕಟ್ಟಾಗತ್ತೆ. ಕಟ್ಟಾದಾಗ ನಿಂತ ಸ್ಥಳದಲ್ಲೇ ಪ್ರಾಣ ಹೋದಂಥ ಏನ್ರಿ ಸ್ಥಿತಿಗಳು ಎಷ್ಟೋ ನಡೆದಿದೆ ಅಲ್ವ ಪ್ರಿಯರೇ? ಕೈಯಲ್ಲಿ ಬಂಗಾರ ಇದೆ ಅಂತ ಕೈಗಳನ್ನು ಕಟ್ ಮಾಡಿದ್ದಾರೆ, ಬೆರಳುಗಳನ್ನು ಕಟ್ ಮಾಡಿದ್ದಾರೆ, ದೋಚಿಕೊಂಡಿದ್ದಾರೆ, ಕೊಂದಾಕಿದ್ದಾರೆ. ಇವೆಲ್ಲ ಕೂಡ ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಲ್ವ? ಮನೆಯಲ್ಲಿ ಯಾರಾದರೂ ಒಬ್ಬರು ಇಬ್ಬರು ಇದ್ದಾಗ ಅವರನ್ನು ಕೊಂದಾಕಿ ಹಣವನ್ನು ದೋಚ್ಕೊಂಡು ಹೋಗುವಂಥ ಒಂದು ಘಟನೆಗಳನ್ನು ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈ ಲೋಕದಲ್ಲಿ ಕೂಡಿಟ್ಕೊಳ್ಬೇಕು ಎಂಬುವಂಥ ಆಸೆ ಬಿಟ್ಬಿಡಿ. ಒಂದು ವೇಳೆ ಇದ್ದರೆ ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕಾ? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಂಡ್ರೆ ಅದು ಅದ್ಭುತವಾದಂಥದ್ದು. ಅದೇನು ಗೊತ್ತಾ? ಸಾಮಾನ್ಯವಾದದ್ದು ಅಲ್ಲ, ಅದು ಪ್ರಿಯರಾದ ದೇವರ ಮಕ್ಕಳಿರ ಅದ್ಭುತವಾದಂಥದ್ದು, ಸುರಕ್ಷಿತವಾದಂಥದ್ದು, ಅದು ಮಹಾ ಅದ್ಭುತವಾದಂಥ ಭದ್ರಕೋಟೆ. ಅದು ಬ್ಯಾಂಕ್ನಲ್ಲಿ ಏನಪ್ಪ ಅಂತ ನೋಡುವಾಗ ಹಣವನ್ನು ಕೂಡಿಟ್ಕೊಳ್ತಾ ಇರ್ತಾರೆ, ಬ್ಯಾಂಕಲ್ಲಿ ಕೂಡಿಟ್ಕೊಳ್ತಾ ಇರ್ತಾರೆ. ಬ್ಯಾಂಕಲ್ಲಿ ಇಟ್ಕೊಂಡಾಗಲೂ ಕೂಡ ಅನೇಕರದ್ದು ಮೋಸ ನಡೀತಾ ಇದೆಯಾ? ಅಲ್ಲಿ ಮೋಸ ನಡೀತಾ ಇದೆಯಾ? ಮನೆಯಲ್ಲಿ ಮೋಸ ನಡೀತಾ ಇದೆಯಾ? ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಇಲ್ಲಿ ಭದ್ರತೆ ಇಲ್ಲ. ಹಣ ಇದೆ ಅಂದರೆ, ಆಸ್ತಿ ಇದೆ ಅಂದರೆ ನಮ್ಮ ಮಧ್ಯದಲ್ಲಿ ಭದ್ರತೆ ಇಲ್ಲ, ಸುರಕ್ಷತೆ ಇಲ್ಲ. ನಮಗೆ ಸುರಕ್ಷತೆ ಇದೆಯಾ? ಭದ್ರತೆ ಇದೆಯಾ? ಪ್ರಿಯರಾದ ದೇವರ ಮಕ್ಕಳಿರ, ಅರಸರು ಆಗಿರ್ಬೋದು, ಚಕ್ರವರ್ತಿಗಳಾಗಿರ್ಬೋದು, ಇಲ್ಲಾಂದರೆ ಪ್ರಧಾನ ಮಂತ್ರಿಗಳಾಗಿರ್ಬೋದು, ದೇಶವನ್ನು ಆಳುವಂಥ ಅಧಿಕಾರಿಗಳಾಗಿರ್ಬೋದು, ಎಷ್ಟೋ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ. ಅವರ ಬಳಿಯಲ್ಲಿ ಅಧಿಕಾರ ಇದೆ, ಆಸ್ತಿ ಇದೆ. ಅಷ್ಟೇ ಯಾಕೆ ಪ್ರಿಯರಾದ ದೇವರ ಮಕ್ಕಳಿರ, ಮಾಜಿ ಪ್ರಧಾನ ಮಂತ್ರಿಯಾಗಿರುವಂಥ ಇಂದಿರಾ ಗಾಂಧಿರವರನ್ನು ಯಾರು ಕೊಂದು ಹಾಕಿದ್ರು ಹೇಳಿ? ಅವರ ಜೊತೆಯಲ್ಲಿದ್ದಂತಹ ಏನ್ರಿ ಕಾವಲುದಾರರೇ ತಾನೇ. ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿರವರನ್ನು, ಅದೇ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅನೇಕ ಮಂದಿಯನ್ನು ಈ ಸಮಾಜದಲ್ಲಿ ಕೊಂದಾಕಿದ್ದಾರಲ್ಲ. ಅಂದರೆ ಆಸ್ತಿ ಇದ್ದರು, ಅಂತಸ್ತು ಇದ್ದರು, ಬಂದೋಬಸ್ತು ಇದ್ದರು, ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಇದ್ದಾರಾ? ಹೋಗಬೇಕು. ಅದಕ್ಕೆ ಯೇಸು ಪ್ರಭು ಹೇಳಂಥ ಮಾತಿನಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ. ಆ ಮಾತನ್ನು ಯಾರು ಕೇಳ್ತಾರೆ ಹೇಳಿ? ಕೇಳುವವರು ಭಾಗ್ಯವಂತರು. ಕೇಳುವವರು ಏನಪ್ಪ ಅಂತ ನೋಡುವಾಗ ದೇವರ ಮಾತಿಗೆ ಒಳಪಟ್ಟು, ದೇವರ ಮಾತಿಗೆ ವಿಧೇಯರಾಗಿ ಅದರ ಪ್ರಕಾರ ನಡ್ಕೊಳ್ಳುವವರು ಭಾಗ್ಯವಂತರು ಅಂತ ಹೇಳ್ತಾರೆ ಪ್ರಿಯರೇ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬೋತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದೂ ಇಲ್ಲ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ ಅಂತ ಹೇಳ್ತಾರೆ. ಅಂದರೆ ಅದು ಅದ್ಭುತವಾದಂಥ ಸುರಕ್ಷತೆ ಉಳ್ಳಂಥ ಅದ್ಭುತವಾದಂಥ ಭದ್ರಕೋಟೆ ಅದು ಪರಲೋಕ. ಆ ಪರಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಗಂಟು ಮಾಡಿ ಇಟ್ಕೊಳ್ಬೇಕಂತೆ. ಪರಲೋಕದಲ್ಲಿ ಗಂಟು ಹೇಗೆ ಅಲ್ಲಿ ಬೆಳೆಯುತ್ತೆ? ಪರಲೋಕದಲ್ಲಿ ಗಂಟು ಹೇಗೆ ಬೆಳೆಯುತ್ತೆ? ಮೊಟ್ಟ ಮೊದಲು ಪ್ರಿಯರಾದ ದೇವರ ಮಕ್ಕಳಿರ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳಿದುಕೊಂಡು ಅವರನ್ನು ನಂಬಿ ಭಕ್ತಿಯಿಂದ ನಡ್ಕೊಳ್ಬೇಕು. ಎರಡನೇದಾಗಿ, ನೀನು ಪಡುವಂಥ ಈ ಲೋಕದಲ್ಲಿ ನೀನು ಕಷ್ಟಪಡ್ತಾ ಇದೆಯಲ್ಲ, ಪ್ರಯಾಸ ಪಡ್ತಾ ಇದೆಯಲ್ಲ, ಅದರ ಮೂಲಕ ದೇವರ ಸೇವೆ ನಡಿಬೇಕು ಅಂತ ಹೇಳ್ತಾರೆ.
ದೇವರ ಸೇವೆ ನಡಿಬೇಕಂತ ಹೇಳ್ತಾರೆ. ಪರಲೋಕದಲ್ಲಿ ಬಹಳ ಗಂಟು ಮಾಡಿ ಇಟ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ನಿನ್ನ ಕಷ್ಟವನ್ನು, ನಿನ್ನ ತ್ಯಾಗವನ್ನು ಸ್ವಾರ್ಥಿಗೋಸ್ಕರ ಖರ್ಚು ಮಾಡು ಅಂತ ಹೇಳ್ತಾರೆ. ನಿನ್ನ ಬದುಕು ಮೊಟ್ಟ ಮೊದಲು ಏನಪ್ಪ ಅಂದರೆ ನೀನು ಭಕ್ತಿಯಿಂದ ನಡಿಬೇಕು. ನೀನೇನಪ್ಪ ಅಂತ ನೋಡುವಾಗ ನೀನು ದೇವರನ್ನ ತಿಳಿದುಕೊಂಡು ಯಥಾರ್ಥತೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ನಡಿಬೇಕು. ಕಪಟ ಇರಕೂಡ್ದು, ವೇಷಧಾರಣೆ ಇರಕೂಡ್ದು. ಕಪಟ ಇದೆ, ವೇಷಧಾರಣೆ ಇದೆಯಂದರೆ ನೀನು ಮೋಸ ಹೋಗಿದ್ದೀಯ ಅಂತ ಅರ್ಥ. ನಿನ್ನಲ್ಲಿ ಕಪಟ ಇದೆಯಾ, ವೇಷಧಾರಣೆ ಇದೆಯಾ, ಹಣದ ಆಸೆ ಇದೆಯಾ? ಹಣದ ಆಸೆ ಇದೆಯಾ? ಹಣದ ಆಸೆ ಇದ್ದರು, ವೇಷಧಾರಣೆ ಇದ್ದರು, ಕಪಟ ಇದ್ದರು, ಹೊಟ್ಟೆಕಿಚ್ಚು ಇದ್ದರು, ಇವೇನೇ ಇದ್ದರೂ ಕೂಡ ಪರಲೋಕದಲ್ಲಿ ನಿನಗೆ ಜಾಗ ಇಲ್ಲ. ಪರಲೋಕದಲ್ಲಿ ಏನಿಲ್ಲ? ಜಾಗ ಇಲ್ಲ. ಅದೇ ರೀತಿಯಲ್ಲಿ ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಿ, ಹೃದಯದಲ್ಲಿ ವ್ಯಭಿಚಾರ, ಆನಂತರ ಹೊರಗಡೆ ವ್ಯಭಿಚಾರ, ಆನಂತರ ಇನ್ನೊಂದು ಅನೇಕ ಸುಳ್ಳು ಮಾತುಗಳು, ಅನೇಕ ತಪ್ಪುಗಳು, ಅನೇಕ ಅನ್ಯಾಯಗಳು, ಹೀಗೆ ಮಾಡಿದಾಗ ಪರಲೋಕದಲ್ಲಿ ಜಾಗ ಇರಲ್ಲ. ಓಕೆ, ವಾಕ್ಯದ ಪ್ರಕಾರ ಏನಾಗಬೇಕು? ಕಪಟ, ವೇಷಧಾರಣೆ ಇವೆಲ್ಲ ಕೂಡ ಏನಾಗಬೇಕು? ತೊಲಗಬೇಕು. ಇವೆಲ್ಲ ಕೂಡ ತೊಲಗಿ ಆನಂತರ ಭಕ್ತಿಯಿಂದ ಬದುಕಬೇಕು. ಭಕ್ತಿಯಿಂದ ಬದುಕಿದ ಮೇಲೆ ಏನ್ರಿ, ಎರಡನೇದಾಗಿ ಸುವಾರ್ತೆಗೋಸ್ಕರ ನಿನ್ನ ಜೀವಿತ, ನಿನ್ನ ಬದುಕು ಖರ್ಚಾಗಬೇಕು. ಸುವಾರ್ತೆಗೆ ಹೋಗ್ತಾ ಇದೆಯಾ? ದೇವರ ಸುವಾರ್ತೆ ಮಾಡ್ತಾ ಇದೆಯಾ? ಯಥಾರ್ಥವಾಗಿ ಸುವಾರ್ತೆ ಮಾಡ್ತಾ ಇದೆಯಾ? ಯಥಾರ್ಥವಾಗಿ ನೀನು ಸುವಾರ್ತೆ ಮಾಡಬೇಕು. ಒಂದು ವೇಳೆ ಸುವಾರ್ತೆಗೆ ಹೋಗೋಕ್ಕೆ ಆಗ್ತಾ ಇಲ್ವಾ? ಸುವಾರ್ತೆಗೆ ಹೋಗೋಕ್ಕೆ ಆಗಲ್ಲ ಅಂದರೆ ಏನು ಮಾಡಬೇಕು? ಮತ್ತೆ ಸುವಾರ್ತೆ ಕಾರ್ಯಕ್ರಮ ಅಂದರೆ ಸಭೆಯನ್ನು ಏರ್ಪಾಟ್ ಮಾಡಿ, ಒಂದು ಪ್ರಾಂತದಲ್ಲಿ ಸಭೆಯನ್ನು ಏರ್ಪಾಟ್ ಮಾಡಿ ಅಲ್ಲಿ ದೇವರ ಸುವಾರ್ತೆಯನ್ನು ತಿಳಿಸ್ಬೇಕಂತ ಹೇಳ್ತಾರೆ. ಅದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇಲ್ಲಿ ವರ್ಷದಲ್ಲಿ ಸುಮಾರು 4-5 ಸಭೆಗಳನ್ನು, ಮೀಟಿಂಗ್ಗಳನ್ನು ಏರ್ಪಾಟ್ ಮಾಡ್ತಾ ಇರ್ತೀವಿ. ಕಾರಣ ಏನಪ್ಪ ಅಂತ ನೋಡುವಾಗ ಈ ಸತ್ಯವಾದಂಥ ಸುವಾರ್ತೆಯನ್ನು ತಲುಪಿಸ್ಬೇಕು, ಅನೇಕರಿಗೆ ತಲುಪಿಸ್ಬೇಕು, ಅನೇಕರಿಗೆ ತಿಳಿಯಪಡಿಸ್ಬೇಕು ಅಂತ. ಅನೇಕರನ್ನು, ದೇವರ ಮಕ್ಕಳನ್ನು ಕರೆಸಿ ದೇವರ ವಾಕ್ಯವನ್ನು ತಿಳಿಯಪಡಿಸುವಂಥದ್ದು. ಈ ದೇವರ ವಾಕ್ಯವನ್ನು ತಿಳಿಯಪಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕಾರ್ಯಕ್ರಮ ಏರ್ಪಾಟ್ ಮಾಡುವಾಗ ಬಹಳ ಖರ್ಚಿರುತ್ತೆ. ಖರ್ಚಿದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಏನು ಮಾಡ್ತೀವಿ ಅಂತ ನೋಡುವಾಗ ಅವರಿಷ್ಟು ಇವರಿಷ್ಟು ಏನ್ರಿ ಕೈಯಿಂದ ಹಾಕಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ನಡೆಯುತ್ತೆ. ಅಂದರೆ ಕಾರ್ಯಕ್ರಮಗಳು ನಡೀತಾ ಇರುವಂಥ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕಲ್ಲಿ. ನೀನು ದೇವರ ಮಗನಾಗಿದ್ದೀಯಲ್ಲ, ನೀನು ದೇವರ ಮಗನು, ನೀನು ದೇವರಿಗೆ ಮಗಳಾಗಿದೆಯಲ್ಲ, ದೇವರ ಮಗನು, ದೇವರ ಮಗಳಾಗಿರುವಾಗ ಏನು ಮಾಡಬೇಕು? ಸುವಾರ್ತೆಯನ್ನು ತಿಳಿಸ್ಬೇಕು. ಅಂದರೆ ಪರಲೋಕದಲ್ಲಿ ನೀನು ಗಂಟು ಮಾಡಿ ಇಟ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಿನ್ನ ಕಷ್ಟ ಏನಾಗಬೇಕು? ತ್ಯಾಗ ಆಗಬೇಕು. ಸುವಾರ್ತೆಗೋಸ್ಕರ, ಸುವಾರ್ತೆ ಕಾರ್ಯಕ್ರಮದ ನಿಮಿತ್ತವಾಗಿ ತ್ಯಾಗ ಆಗಬೇಕಮ್ಮ, ತ್ಯಾಗ ಆಗಬೇಕಯ್ಯ ನಿನ್ನ ಕಷ್ಟ. ನಾವು ಪ್ರತಿ ಭಾನುವಾರ ಪ್ರಾರ್ಥನೆಗೆ ಬರ್ತೀವಿ. ಪ್ರಾರ್ಥನೆಗೆ ಬಂದಾಗ ನಮ್ಮ ಕಾಣಿಕೆ ಎಷ್ಟಿರುತ್ತೆ? ಕಾಣಿಕೆ ಎಷ್ಟಿರುತ್ತೆ ಪ್ರಿಯರೇ? ಭಾನುವಾರ ಬಂದಾಗ ಏನೋ ಸ್ವಲ್ಪ ಕಾಣಿಕೆ, ಮತ್ತು ಆಮೇಲೆ ಕೆಲವ್ರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಹೊಸ್ದಾಗಿ ಉದ್ಯೋಗಕ್ಕೆ ಹೋಗ್ತಾರೆ ನೋಡಿ. ಹೊಸ್ದಾಗಿ ಉದ್ಯೋಗ ಅಂದರೆ ಉದ್ಯೋಗ ಸಿಕ್ಕಿರುತ್ತೆ ಪ್ರಿಯರೇ. ಉದ್ಯೋಗ ಸಿಕ್ಕಿದಾಗ ಅವಾಗ ಮೊದಲನೇ ಸಂಬಳ ಅಂದರೆ ಮೊದಲನೇ ತಿಂಗಳಲ್ಲಿ ಬಂದಂಥ ಸಂಬಳ ಯಾರಿಗೋಸ್ಕರ ಅಂತ ಕೊಡ್ತಾರೆ? ಇದು ದೇವ್ರಿಗೋಸ್ಕರ ಅಂತ ಹೇಳಿ ಕೊಡ್ತಾರೆ ಪ್ರೇಯರ್. ದೊಡ್ಡದಾ ಚಿಕ್ಕದಾ? ನಾನು ದೇವ್ರಿಗೋಸ್ಕರ ಈ ಸಂಬಳವನ್ನು ಕೊಡ್ತೀನಂತೆ. ಯಾವಾಗ ಕೊಡ್ತಾರೆ? ಮೊದಲನೇ ತಿಂಗಳದ ಸಂಬಳ ಅಂತ. ಆಮೇಲೆ ಬರುವಂಥ ಸಂಬಳ ಎಲ್ಲ ಕೂಡ ಅವ್ರಿಗೋಸ್ಕರ, ಸಾಯೋ ತನಕ ಅವ್ರಿಗೋಸ್ಕರನೇ. ಜವಾಬ್ದಾರಿ ಇಲ್ವಾ? ನೀನು ಕ್ರೈಸ್ತನಾಗಿದ್ದೀ ಅಂದರೆ, ನೀನು ಭಕ್ತನಾಗಿದ್ದೀ ಅಂದರೆ ನಿನಗೊಂದು ಕೆಲಸ ಇದೆ, ಕೆಲಸ ಕೊಟ್ಟಿದ್ದಾರೆ, ಸುವಾರ್ತೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನೀನು ಖಂಡಿತವಾಗಿ ಏನು ಮಾಡಬೇಕು? ನೆರವೇರಿಸಬೇಕು, ಪಾಲಿಸಬೇಕು. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕಂದ್ರೆ ಖಂಡಿತವಾಗಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಪ್ರಿಯರಾದ ದೇವರ ಮಕ್ಕಳಿರ. ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನೋಡಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. ಒಳ್ಳೆಯ ಬೋಧಕನೇ,
ಅಂದರೆ ಒಬ್ಬ ಐಶ್ವರ್ಯವಂತನು, ಎರಡನೇದಾಗಿ ಯುವಕನು ಬಂದು, ಐಶ್ವರ್ಯವಂತನು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ನಾನು ಏನು ಮಾಡಲಿ ಅಂತ ಕೇಳಿದಾಗ ಯೇಸು ಪ್ರಭು ಹೇಳುವಂಥ ಮಾತು ನೋಡಿ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ಯಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಪರಲೋಕದಲ್ಲಿ ನಿನಗೆ ಸಂಪತ್ತು, ಪರಲೋಕದಲ್ಲಿ ಬಹಳ ಸಂಪತ್ತು, ಪರಲೋಕದಲ್ಲಿ ನಿನಗೆ ಗಂಟು ಇರುತ್ತೆ. ಪರಲೋಕದಲ್ಲಿ ಗಂಟು, ಪರಲೋಕದಲ್ಲಿ ಸಂಪಾದನೆ, ಪರಲೋಕದಲ್ಲಿ ಹಣ ಇರುತ್ತೆ. ಪರಲೋಕದಲ್ಲಿ ನಿನಗೆ ಹಣ ಬೇಕು ಅಂದರೆ, ಪರಲೋಕದಲ್ಲಿ ಸಂಪತ್ತು ಬೇಕು ಅಂದರೆ, ಈ ಲೋಕದಲ್ಲಿ ಏನು ಮಾಡಬೇಕಂತ ಹೇಳಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ? ನಿನ್ನ ಆಸ್ತಿಯನ್ನು, ಅಂತಸ್ತನ್ನು ಎಲ್ಲ ಕೂಡ ಬಡವರಿಗೆ ಮಾರಿ, ಬಡವರಿಗೆ ಹಂಚಿ ದಾನ ಮಾಡಿ ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ಸರ್ ಗಮನಿಸಿರಿ ಪ್ರಿಯರೇ, ಒಬ್ಬ ಐಶ್ವರ್ಯವಂತನು, ದೊಡ್ಡ ಐಶ್ವರ್ಯವಂತನು ಬಂದಾಗ ಯೇಸು ಕ್ರಿಸ್ತರ ಬಳಿಯಲ್ಲಿ ಕೇಳ್ತಾನೆ, ನಾನು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಪ್ರಭುವೇ? ನಾನು ನಿತ್ಯ ಜೀವವನ್ನು ಪಡಿಬೇಕು, ನಿತ್ಯ ಜೀವ ಪರಲೋಕವನ್ನು ಪಡಿಬೇಕಾದ್ರೆ ನಾನು ಏನು ಮಾಡಲಿ? ಆ ಶಾಶ್ವತವಾದಂಥ ಪರಲೋಕವನ್ನು, ಶಾಶ್ವತವಾಗಿರುವಂಥ, ಸುರಕ್ಷಿತವಾಗಿರುವಂಥ ಆ ಪರಲೋಕವನ್ನು ನಾನು ಪಡಿಬೇಕಾದ್ರೆ ನಾನು ಏನು ಮಾಡಬೇಕು ಪ್ರಭುವೆ ಅಂತ ಕೇಳಿದಾಗ, ಬೋಧಕನೇ ಅಂತ ಕೇಳಿದಾಗ ಪ್ರಭು ಹೇಳುವಂಥ ಮಾತು ಏನಂತಂದರೆ, ಏನ್ರಿ, ನೀನು ಪರಲೋಕದಲ್ಲಿ ಸಂಪೂರ್ಣನಾಗಬೇಕು, ಪರಲೋಕದಲ್ಲಿ ಬಹಳ ಸಂಪತ್ತು ನಿನಗಿರಬೇಕು ಅಂದರೆ ಈ ಲೋಕದಲ್ಲಿ ನಿನ್ನಲ್ಲಿರುವಂಥ ಆಸ್ತಿಯನ್ನು ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಯಾರಾದರೂ ಮಾಡ್ತಾರಾ ಪ್ರಿಯರೇ? ಯಾರಾದರೂ ಮಾಡ್ತಾರ? ಅಂದರೆ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು ಸುವಾರ್ತೆಗೋಸ್ಕರ ಏನು ಮಾಡಬೇಕು ಗೊತ್ತಾ? ಸುವಾರ್ತೆಗೋಸ್ಕರ ಸತ್ಯವಾದ ಸುವಾರ್ತೆ ಇರಬೇಕು, ಮಾಯ ಬೋಧನೆಯಲ್ಲ. ಈ ಪ್ರಪಂಚ ದೇಶದಲ್ಲಿ ಹೆಚ್ಚಾಗಿ ಮಾಯ ಬೋಧನೆ ನಡೀತಾ ಇದೆ, ಮೋಸದ ಬೋಧನೆ ನಡೀತಾ ಇದೆ. ಏನ್ರಿ, ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ನಡೀತಾ ಇದೆ. ಅಂಥ ಬೋಧನೆ ಪ್ರಪಂಚಕ್ಕೆ ಹೋಗ್ತಾ ಇದೆ. ಸತ್ಯವಾದ ಸುವಾರ್ತೆ ಹೋಗಬೇಕು ಪ್ರಪಂಚಕ್ಕೆ, ಸತ್ಯವಾದ ಸುವಾರ್ತೆ ತಲುಪಬೇಕು ಪ್ರತಿ ಮನೆಗೆ. ಸತ್ಯವಾದ ಸುವಾರ್ತೆಯನ್ನು ಪ್ರತಿ ಮನೆಗೆ ತಲುಪಬೇಕಾದ್ರೆ ಏನ್ರಿ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು, ಐಶ್ವರ್ಯವಂತರು ಅಂದರೆ ದೇವರನ್ನು ನಂಬಿರುವಂಥ ಕೋಟ್ಯಾಧೀಶ್ವರು ಇದ್ದಾರೆ ನೋಡಿ, ಇವರೆಲ್ಲರೂ ಕೂಡ ಸುವಾರ್ತೆಗೋಸ್ಕರ ತ್ಯಾಗ ಮಾಡಬೇಕಂತ ಹೇಳ್ತಾರೆ ಯೇಸು ಪ್ರಭು. ಸತ್ಯವಾದ ಸುವಾರ್ತೆಯನ್ನು ತಲುಪಿಸ್ಬೇಕು. ಈ ಲೋಕದಲ್ಲಿ ಯಾವ ಸುವಾರ್ತೆ ಹೋಗಿದೆ ಅಂತ ನೋಡುವಾಗ ಭಿನ್ನವಾದ ಸುವಾರ್ತೆ ಹೊರಗಡೆ ಹೋಗಿದೆ. ಭಿನ್ನವಾದ ಸುವಾರ್ತೆ ಅಂದರೆ ವಾಕ್ಯಕ್ಕೆ ವಿರುದ್ಧವಾದ ಸುವಾರ್ತೆ ಪ್ರಪಂಚಕ್ಕೆ ಹರಡಿದೆ. ಸತ್ಯವಾದ ಸುವಾರ್ತೆ ಹರಡಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಸತ್ಯವಾದ ಸುವಾರ್ತೆ ಹರಡಬೇಕು, ನಿಜವಾದ ಸುವಾರ್ತೆ ಹರಡಬೇಕು. ಹರಡಬೇಕಾದ್ರೆ ನಿನ್ನ ಕೆಲಸ ಏನಿದೆ? ಸುವಾರ್ತೆ ಹರಡಬೇಕಾದರೆ, ದೇವರ ಸೇವೆ ಹರಡಬೇಕಾದರೆ, ದೇವರ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ನಿನ್ನ ಪ್ರಯಾಸ ಏನಿದೆ? ನಿನ್ನ ಕೆಲಸ ಏನಿದೆ? ನಿನ್ನ ಕಷ್ಟ ಏನಿದೆ? ನೀನು ಸುವಾರ್ತೆ ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದೆಯಾ? ದೇವರ ವಾಕ್ಯವನ್ನು ಕಲಿತಾ ಇದೆಯಾ? ಕಲಿತು ಸುವಾರ್ತೆ ಮಾಡ್ತಾ ಇದೆಯಾ? ಅಥವಾ ಸುವಾರ್ತೆ ಮಾಡುವಂಥ ಸೇವಕರಿಗೆ ಸಹಾಯ ಮಾಡಿ ಕಳಿಸ್ತಾ ಇದೆಯಾ? ಎರಡರಲ್ಲಿ ಯಾವ ಕೆಲಸ ನೀನು ಮಾಡ್ತಾ ಇದೆಯಾ? ಭಾನುವಾರ ಬಂತು, ಓದಿ, ಭಾನುವಾರ ಬಂತು, ಪ್ರಾರ್ಥನೆಗೆ ಹೋಗಿದ್ದೀಯಾ, ಆಮೇಲೆ ಎಲ್ಲರ ಜೊತೆಗೆ ಒಂದು 2-3 ಹಾಡುಗಳನ್ನು ಹಾಡಿದ್ದೀರಾ, ಒಳ್ಳೆಯದು. ಆಮೇಲೆ ದೇವರ ವಾಕ್ಯವನ್ನು ಕೇಳಿದ್ದೀರಾ, ಓಕೆ, ಒಳ್ಳೆಯದು. ಆಮೇಲೆ ಏನೋ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟಿದ್ದೀರಾ. ಆಮೇಲೆ ಕರ್ತನ ಭೋಜನೆಯನ್ನು ತಗೊಂಡು ದ್ರಾಕ್ಷಾರಸವನ್ನು ಕುಡಿದು ಯೇಸು ಕ್ರಿಸ್ತರನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳಿ ಏನೋ ಸ್ವಲ್ಪ ಕಾಣಿಕೆ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಹೋಗಿ ಆಮೇಲೆ ಏನು ಮಾಡ್ತಾ ಇದ್ದೀರಾ? ಮನೆಗೆ ಹೋದ ಮೇಲೆ ದೇವರ ವಾಕ್ಯವನ್ನು ಓದುತ್ತಾ ಇದ್ದೀವ? ಬೈಬಲನ್ನು ಓಪನ್ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದೀವ?
ಸುವಾರ್ತೆಗೆ ಹೋಗ್ತಾ ಇದ್ದೀವಾ? ಸುವಾರ್ತೆ ಕೆಲಸ ಮಾಡ್ತಾ ಇದ್ದೀವಾ? ಹೊಟ್ಟೆಗೋಸ್ಕರ ತವಕ ಪಡ್ತಾ ಇದ್ದೀವಿ. ಕುಟುಂಬವನ್ನು ಕುಟುಂಬವನ್ನು ಖಂಡಿತವಾಗಿ ಕಾಪಾಡಿಕೊಳ್ಬೇಕು. ಕುಟುಂಬವನ್ನು ಪೋಷಣೆ ಮಾಡಬೇಕು. ಇನ್ನೊಬ್ಬರ ಮೇಲೆ ಆಧಾರ ಪಡ್ಕೂಡ್ದು, ಇನ್ನೊಬ್ಬರ ಮೇಲೆ ಭಾರ ಹಾಕಬಾರ್ದು. ನಿನ್ನ ಕುಟುಂಬವನ್ನು ನೀನು ಪೋಷಣೆ ಮಾಡಿಕೊಂಡು, ನಿನ್ನ ಕುಟುಂಬವನ್ನು ನೀನು ನೋಡಿಕೊಂಡು ಸುವಾರ್ತೆ ಅಭಿವೃದ್ಧಿ ಮಾಡೋದಕ್ಕೆ ನೀನು ಪ್ರಯಾಸ ಪಡಬೇಕಮ್ಮ, ಪ್ರಯಾಸ ಪಡಬೇಕಯ್ಯ. ಅದರಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀಯ ಹೇಳಮ್ಮ, ಹೇಳಯ್ಯ, ಏನು ಕೆಲಸ ಮಾಡ್ತಾ ಇದ್ದೀರಾ? ಅವೆಲ್ಲ ಬೇಡ. ಭೂಲೋಕದಲ್ಲಿ ಗಂಟು ಬೇಕು, ಭೂಲೋಕದಲ್ಲಿ ಜಾಗ ಬೇಕು. ಎರಡನೇದಾಗಿ ಪರಲೋಕದಲ್ಲಿ ಕೂಡ ಜಾಗ ಇರಬೇಕು, ಪರಲೋಕದಲ್ಲಿ ಕೂಡ ಗಂಟು ಬರಬೇಕು. ಬೇಕಾದರೆ ಯೇಸು ಕ್ರಿಸ್ತರಿಗೆ ಸ್ತೋತ್ರ ಅಂತ ಹೇಳ್ಬಿಡೋಣ ಅಷ್ಟೇ ಅಂತೇಳಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಪ್ರಿಯರೇ, ಗಮನಿಸ್ರಿ, ದೇವರ ಕೆಲಸವನ್ನು, ದೇವರ ಚಿತ್ತವನ್ನು ನೆರವೇರಿಸೋದು ಹೋದರೆ ಪರಲೋಕದಲ್ಲಿ ನಿಮಗೆ ಜಾಗ ಇಲ್ಲ ರೀ. ಪರಲೋಕದಲ್ಲಿ ನಿಮಗೆ ಜಾಗ ಇಲ್ಲ ರೀ. ಅದಕ್ಕೆ ಯೇಸು ಪ್ರಭು ಹೇಳಿರುವಂಥ ಮಾತು ನೋಡಿ ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಏನದು ಮಾತು ಅಂತ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ನೋಡಿ. 7:21. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ 22ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಯಾರು ಸೇರ್ತಾರಂತೆ ಪ್ರಿಯರೇ? ಯಾರು ಸೇರ್ತಾರಂತೆ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಸೇರ್ತಾನೆ, ಪರಲೋಕ ರಾಜ್ಯದಲ್ಲಿ ಸೇರ್ತಾನೆ. ಅಂದರೆ ಈ ಕಾಲದಲ್ಲಿ ನೋಡುವಾಗ, ಸ್ವಾಮಿ ಏಸಯ್ಯ, ಸ್ವಾಮಿ ಏಸಯ್ಯ, ಸ್ವಾಮಿ ಏಸಯ್ಯ, ನಿನ್ನನ್ನು ಬಹಳವಾಗಿ ಪ್ರೀತಿಸ್ತೀನಯ್ಯ, ನೀನಂದರೆ ನನಗೆ ಸರ್ವಸ್ವ, ನೀನೇ ಸರ್ವಸ್ವ, ನೀನೇ ಎಲ್ಲ, ನೀನೇ ಎಲ್ಲ. ಅಪ್ಪ ಅಂದರೆ ನೀನು, ತಾಯಿ ಅಂದರೆ ನೀನು, ಎಲ್ಲ ನೀನೇ ಅಪ್ಪ. ಅಪ್ಪ ನೀನಿಲ್ಲದೆ ನಾನಿಲ್ಲಯ್ಯ, ನೀನಿಲ್ಲದೆ ನನಗೆ ಬದುಕಿಲ್ಲ ಅಂತ ಹೇಳ್ತೀವಿ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಚಿತ್ತವನ್ನು ನೆರವೇರಿಸಿದ್ದೀವಾ? ದೇವರ ಇಷ್ಟವನ್ನು ನೆರವೇರಿಸಿದ್ದೀವಾ? ನಿನ್ನಿಲ್ಲದೆ ನಾನಿಲ್ಲ ಅಂತ ಹೇಳಿದ್ದೀರಾ, ಹಾಡನ್ನು ಹಾಡಿದ್ದೀರಾ, ಒಳ್ಳೆಯದೇ. ಅದರ ಪ್ರಕಾರ ನಡ್ಕೊಂಡಿದ್ದೀವಾ? ಭಾನುವಾರ ಬಂದಾಗ ಹಾಡುಗಳು, ಸೋಮವಾರ ಮತ್ತೆ ಮನೆಗೆ ಹೋದ ಮೇಲೆ ಲೋಕದ ರೀತಿಯಲ್ಲಿ ಸಿನಿಮಾ ಹಾಡುಗಳು, ಲೋಕದ ರೀತಿಯಲ್ಲಿ ಮಾತುಗಳು, ಲೋಕದ ರೀತಿಯಲ್ಲಿ ಏನ್ರಿ ವ್ಯವಹಾರ, ಎಲ್ಲ ಲೋಕದ ರೀತಿಯಲ್ಲಿ ವ್ಯವಹಾರ ನಡೀತಾ ಇದೆ. ಲೋಕದ ರೀತಿಯಲ್ಲಿ ಪ್ರಾರ್ಥನೆಗಳು, ಲೋಕದ ರೀತಿಯಲ್ಲಿ ಕೆಲಸಗಳು ಎಲ್ಲ ಕೂಡ. ಹಾಗೆ ಇದ್ದರೆ ನಿನಗೆ ಪರಲೋಕ ಸಿಗುತ್ತಾ? ಹಾಗೆ ಇದ್ದರೆ ನಿನಗೆ ಪರಲೋಕದಲ್ಲಿ ಜಾಗ ಸಿಗುತ್ತಾ? ಇಲ್ಲ ರೀ. ಪರಲೋಕದಲ್ಲಿದ್ದಂಥ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನಿಗೆ ಪರಲೋಕದಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಬಂದು ಅನೇಕರು ಬರ್ತಾರಂತೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನು ಬಿಡಿಸಿದ್ವಿ, ನಿನ್ನ ಹೆಸರನ್ನು ಹೇಳಿಕೊಂಡು ಬೋಧನೆ ಮಾಡಿದ್ದೀವಿ, ನಿನ್ನ ಹೆಸರನ್ನೇ ಹೇಳಿಕೊಂಡು ಅದ್ಭುತಗಳನ್ನು ಮಾಡಿದ್ದೀವಿ ಅಂತೇಳಿ ಬರ್ತಾರಂತೆ. ಪ್ರಿಯರಾದ ದೇವರ ಮಕ್ಕಳಿಗೆ ಯೇಸು ಪ್ರಭು ಹೇಳುವಂಥ ಮಾತು ನೋಡಿ, 22ನೇ ವಚನ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ಯಾಕೆ ಹೇಳ್ತಾರೆ ಪ್ರಿಯರೇ? ಅಂದರೆ ಯೇಸು ಕ್ರಿಸ್ತರ ಹೆಸರನ್ನು ಹೇಳಿ ಬೋಧನೆ ಮಾಡಿದವರನ್ನು, ಅದ್ಭುತಗಳನ್ನು ಮಾಡಿದವರನ್ನು ಕುರಿತು ಹೇಳ್ತಾರ ಏನ್ರಿ? ಅವ್ರು ಬಂದು ಹೇಳ್ತಾರೆ, ಪ್ರಭುವೇ ನಿನ್ನ ನಾಮವನ್ನು ಹೇಳಿ ನಾವು ಬೋಧನೆ ಮಾಡಿದ್ದೀವಿ ಪ್ರಭುವೇ, ಪ್ರಭುವೇ ನಿನ್ನ ನಾಮವನ್ನು ಹೇಳಿ ನಾವು ಅದ್ಭುತಗಳನ್ನು ಮಾಡಿದ್ದೀವಿ ಪ್ರಭುವೇ, ನಿನ್ನ ನಾಮವನ್ನು ಹೇಳಿ ನಾವು ದೆವ್ವಗಳನ್ನು ಬಿಡಿಸಿದ್ದೀವಿ ಪ್ರಭುವೇ ಸ್ವಾಮಿ ಅಂತೇಳಿ ಆ ದಿನ, ಯಾವ ದಿನ? ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಪ್ರಭು ಹೇಳ್ತಾರಂತೆ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ಯಾಕೆ? ಇವರು ದೇವರ ವಾಕ್ಯವನ್ನು ಪಾಲಿಸಿಲ್ಲ, ದೇವರ ಚಿತ್ತವನ್ನು ನೆರವೇರಿಸಿಲ್ಲ. ತಮಗೆ ಇಷ್ಟ ಬಂದ ಹಾಗೆ ಟಚ್ ಅಂತೇಳಿ ಬೆಳೆಸಿದ್ದಾರೆ, ತಮಗೆ ಇಷ್ಟ ಬಂದ ಹಾಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ತಮಗೆ ಇಷ್ಟ ಬಂದ ಹಾಗೆ ಬೋಧನೆ ಮಾಡಿದ್ದಾರೆ, ತಮಗೆ ಇಷ್ಟ ಬಂದ ಹಾಗೆ ಬದುಕಿದ್ದಾರೆ. ಇವರೆಲ್ಲರೂ ಕೂಡ ದೇವರ ಚಿತ್ತವನ್ನು ನೆರವೇರಿಸಿಲ್ಲ. ಏನ್ರಿ? ಹಣದ ವ್ಯಾಮೋಹ, ಬೈಬಲನ್ನು ಹಿಡಿದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ.
ಖರ್ಚಿಪ್ಪು ವ್ಯಾಪಾರಗಳು ಏನ್ರಿ, ಕೆಲವರು ನೋಡುವಾಗ ಎಣ್ಣೆ ಬಾಟಲ್ಗಳು ಅಂದರೆ ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ ಬಾಟಲ್ಗಳಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿರುವಂಥ ಉಪ್ಪಿನ ಪಾಕಿಟ್ಗಳಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿರುವಂಥ ಖರ್ಚಿಪ್ಪುಗಳಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿರುವಂಥ ಉಪ್ಪು ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿರುವಂಥ ಹಣ್ಣುಗಳಂತ ಹೇಳ್ತಾರೆ. ದೇವರ ಹೆಸರನ್ನು ಹೇಳಿ ವ್ಯಾಪಾರ. ಕೊನೆಯದಾಗಿ ಪ್ರಿಯರ ದೇವ್ರ ಮಕ್ಕಳ, ನೀವು ಇಷ್ಟು ಕಾಣಿಕೆ ಕೊಟ್ಟರೇನೆ ನಿಮಗೆ ಆಶೀರ್ವಾದ ಅಂತ ಹೇಳ್ತಾರೆ ಇವರು. ನೀವು ಇಷ್ಟಿಷ್ಟು ಕಾಣಿಕೆ ಕೊಟ್ಟರೆ ನಿಮಗೆ ಆಶೀರ್ವಾದ, ಮನೆಯಲ್ಲಿ ಆಶೀರ್ವಾದ, ಕುಂತ್ಕೊಂಡ್ರೂ ಆಶೀರ್ವಾದ, ನಿಂತ್ಕೊಂಡ್ರೂ ಆಶೀರ್ವಾದ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದಾರಲ್ಲ, ಆ ವಚನವನ್ನು ತಂದುಕೊಂಡು ಆ ವಚನವನ್ನು ಇವರು ತೋರಿಸಿ ನೀವು ಕಾಣಿಕೆ ಕೊಟ್ಟರೆ ನಿಮಗೆ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಅಂತ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಕಾಣಿಕೆ ಕೊಡಬೇಕು, ಕಾಣಿಕೆ ಖಂಡಿತವಾಗಿ ಕೊಡಬೇಕು. ಅದು ಹೇಗೆ ಕೊಡಬೇಕು? ಭಕ್ತಿ. ಮೊಟ್ಟ ಮೊದಲು ನಿನ್ನಲ್ಲಿ ಭಕ್ತಿ ಇರಬೇಕು, ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು, ದೇವ್ರ ಮೇಲೆ ಪ್ರೀತಿ ಇರಬೇಕು. ಆನಂತರ ಕಾಣಿಕೆ ಕೊಡುವಾಗ ಹೃದಯಪೂರ್ವಕದಿಂದ ಕೊಡಬೇಕು. ಯಾರೋ ಒತ್ತಾಯ ಮಾಡಿದ್ದಾರಂತೇಳಿ ಕೊಡೋದಲ್ಲ. ಅವರೇನೋ ಒತ್ತಾಯ ಮಾಡಿದ್ದಾರಂತೇಳಿ ನಿನ್ನ ಕಾಣಿಕೆ ಕೊಟ್ಟರೆ ಅವರು ನರಕಕ್ಕೆ ಹೋಗ್ತಾರೆ, ನೀವು ನರಕಕ್ಕೆ ಹೋಗ್ತೀರಾ. ಒತ್ತಾಯ ಮಾಡುವುದರಿಂದ ಕೊಡೋದಲ್ಲಪ್ಪ. ನೀನು ಮೊಟ್ಟ ಮೊದಲು ದೇವರನ್ನು ನಂಬಬೇಕು, ದೇವರನ್ನು ನಂಬಿ ಭಕ್ತಿಯಿಂದ ನಡ್ಕೊಳ್ಬೇಕು. ಭಕ್ತಿಯಿಂದ ನಡೆದು ನಿನ್ನ ಹೃದಯಪೂರ್ವಕದಿಂದ ಏನು ಕಾಣಿಕೆ ಕೊಡಬೇಕು ಅಂತೇಳಿ ಹೃದಯದಲ್ಲಿ ಹುಟ್ಟಿದೆಯೋ ಅದರ ಮೂಲಕ ನೀನು ಸೇವೆ ಮಾಡಬೇಕಾಗುತ್ತೆ. ನಿನ್ನ ಹೃದಯದಲ್ಲಿ ಏನು ಕಾಣಿಕೆ, ನಿನ್ನ ಹೃದಯದಲ್ಲಿ ಏನು ಕೊಡಬೇಕಂತ ಅನಿಸಿದೆಯೋ ಅದನ್ನು ಕೊಡಬೇಕು. ಕೊಡಬೇಕಂತ ಅನಿಸಿದಾಗ ಕೊಡಲೇಬೇಕು ಅಂತ ಹೇಳ್ತಾರೆ. ಮತ್ತೆ ಏನ್ರಿ, ಈ ಪ್ರಪಂಚ ದೇಶದಲ್ಲಿ ಸತ್ಯವಾದಂಥ ಸುವಾರ್ತೆ ಮಾಡುವಂಥ ಕೆಲಸ ಬಹಳ ಇರುವಾಗ ಎಲ್ಲರೂ ಏನು ಮಾಡ್ತಾ ಇದ್ದೀವಿ? ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಪ್ರಿಯರೇ? ಕೈ ಕಟ್ಕೊಂಡು ಕೂತ್ಕೊಂಡಿಲ್ವಾ? ಯಾರ ಕೆಲಸದಲ್ಲಿ ಅವರಿಲ್ವಾ? ಯಾರ ಕೆಲಸದಲ್ಲಿ ಅವರಿಲ್ವಾ? ಯಾರ ಹೆಸರನ್ನು ಪಡ್ಕೊಳ್ಳೋದಕ್ಕೆ ಏನ್ರಿ ಅವರವ್ರ ತಿಪ್ಪಲವರು ಪಡ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿದ್ದಾರೆ, ದೇವ್ರಿಗೋಸ್ಕರ, ದೇವರ ಸುವಾರ್ತೆಗೋಸ್ಕರ, ದೇವರ ಸಭೆಗೋಸ್ಕರ ಪ್ರಯಾಸ ಪಡುವಂಥ ಭಕ್ತರಲ್ಲಿ. ಪ್ರಿಯರಾದ ದೇವ್ರ ಮಕ್ಕಳಿರ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಸುವಾರ್ತೆ ಮಾಡ್ತಾರಲ್ಲ, ಸುವಾರ್ತೆ ಮಾಡಿದಾಗ ಒಬ್ಬ ಜಕ್ಕಾಯನಿದ ನೋಡಿ. ಜಕ್ಕಾಯನು ಯಾರು? ಸುಂಕದವನು. ಸುಂಕದವರಂದರೆ ಗುತ್ತಿಗೆದಾರರಿದ್ದಾರಲ್ಲ, ಇವರೆಲ್ಲರೂ ಕೂಡ ಅವರು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಪಾಪಿಗಳೆಂದು, ಪಾಪಾತ್ಮರೆಂದು ಕರೆಯಲ್ಪಡ್ತಾ ಇದ್ದಾರೆ. ಆ ಪಾಪಾತ್ಮರಲ್ಲಿ ಸುಂಕದವನು ಜಕ್ಕಾಯನು ಎಂಬುವಂಥ ಮನುಷ್ಯನಿದ್ದಾನೆ. ಯೇಸು ಕ್ರಿಸ್ತರನ್ನು ಏನ್ರಿ ತನ್ನ ಮನೆಗೆ ಸೇರಿಸ್ಕೊಳ್ತಾನೆ. ಪ್ರಿಯರೇ, ಯೇಸು ಪ್ರಭು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ. ಜಕ್ಕಾಯನ ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಹಿಡಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಅಂದರೆ ಮೊದಲನೇದಾಗಿ ಈ ಜಕ್ಕಾಯನು ಯೇಸು ಕ್ರಿಸ್ತರನ್ನು ನೋಡಬೇಕು ಅಂತೇಳಿ ಹಂಬಲ ರೀ. ಅದಕ್ಕೆ ಗಿಡ್ಡನಾಗಿರುವುದರಿಂದ ಒಂದು ಆಲದ ಮರವನ್ನು ಹತ್ತಿ ಎದು ನೋಡ್ತಾ ಇರ್ತಾನೆ. ಇದೇ ದಾರಿಯಲ್ಲಿ ಬರ್ತಾನೆ, ಇದೇ ದಾರಿಯಲ್ಲಿ ಬರ್ತಾನೆ ಖಂಡಿತವಾಗಿ. ಆದ್ದರಿಂದ ನಾನು ಆತನನ್ನು ಮೇಲಿಂದಾದರೂ ನೋಡ್ತೀನಿ ಅಂತೇಳಿ ಮೇಲೆ ಆಲದ ಮರದ ಮೇಲೆ ಕುಳಿತುಕೊಂಡು ಅಲ್ಲಿ ಬರುವಾಗ ನೋಡ್ತಾ ಇದ್ದಾನೆ. ಆ ಯೇಸು ಕ್ರಿಸ್ತರನ್ನು ನೋಡಿ ಸಂತೋಷಪಡ್ತಾ ಇದ್ದಾನೆ. ಸಂತೋಷಪಟ್ಟ ಆ ಜಕ್ಕಾಯನನ್ನು ಯೇಸು ಕ್ರಿಸ್ತ ನೋಡಿ, ಜಕ್ಕಾಯನ ತಟ್ಟನೆ ಹಿಡಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಬಸ ಮಾಡಬೇಕು, ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ತೀನಿ ಅಂತೇಳಿ ಹೇಳಿದ ತಕ್ಷಣ ಜಕ್ಕಾಯನ ಇಳಿದು ಬರ್ತಾನೆ. ಇಳಿದು ಬಂದ ತಕ್ಷಣ ಮನೆಯಲ್ಲಿ ಸೇರಿಸ್ಕೊಳ್ತಾನೆ. ಪ್ರಿಯರೇ, ಆಮೇಲೆ ಜಕ್ಕಾಯನ ಹೇಳೋದು ಮಾತೇನು ಗೊತ್ತಾ? ಪ್ರಭುವೇ, ಯಾರ ಹತ್ರ ಆದರೂ ನಾನು ಅನ್ಯಾಯವಾಗಿ ಹಣವನ್ನು ದೋಚಿಕೊಂಡಿದ್ದರೆ ಅವನಿಗೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ. ಮೊದಲನೇದಾಗಿ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಹಂಚಿಕೊಡ್ತೀನಿ ಪ್ರಭುವೇ ಅಂತಾನೆ. ಎಷ್ಟು? ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಕೊಡ್ತೀನಿ. ಯಾರಿಗೆ? ಬಡವರಿಗೆ ಹಂಚಿಕೊಡ್ತೀನಿ. ಯಾಕೆಂದರೆ ಬಡವರ ವಿಷಯದಲ್ಲಿ ನೀವು ಹೀಗೆ ಮಾಡಿ ಅಂತ ಹೇಳಿದ್ದೀರಲ್ಲ ಪ್ರಭುವೇ, ಆದ್ದರಿಂದ ಬಡವರಿಗೆ ಅರ್ಧ ಭಾಗವನ್ನು ನನ್ನ ಆಸ್ತಿಯಲ್ಲಿ ಕೊಡ್ತೀನಿ ಪ್ರಭು. ಎರಡನೇದಾಗಿ ಅನ್ಯಾಯವಾಗಿ ತೊಗೊಂಡಿದ್ದೀನಲ್ಲ ಅವರಿಗೆ ಹಿಂದಕ್ಕೆ 4ರಷ್ಟು ಕೊಟ್ಟು ಬಿಡ್ತೀನಿ, ನನಗೆ ಬೇಡ ಈ ಪಾಪದ ಹಣ ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ಪಶ್ಚಾತ್ತಾಪ ಪಟ್ಟು ಏನ್ರಿ ತನ್ನ ಹೃದಯದಲ್ಲಿ ಒಪ್ಪಿಕೊಂಡು ದೇವ್ರ ಸೇವೆಗೋಸ್ಕರ ತ್ಯಾಗ ಮಾಡ್ತಾನೆ. ಪ್ರಿಯರೇ, ದೇವ್ರಿಗೋಸ್ಕರ ತ್ಯಾಗ ಮಾಡ್ತಾನೆ. ಅದಕ್ಕೆ ಆತನ ವಿಷಯದಲ್ಲೇ ಹೇಳುವಂಥ ಮಾತಿನಂತ ನೋಡುವಾಗ ಈ ಮನುಷ್ಯನು ಯಾರ ಮಗನು? ಅಬ್ರಹಾಮನ ಸಂತಾನದಲ್ಲಿ ಸೇರಿಸಲ್ಪಟ್ಟವನು ಅಂತ ಹೇಳ್ತಾನೆ. ಅಬ್ರಹಾಮನ ಸಂತಾನದಲ್ಲಿ ಸೇರಿಸಲ್ಪಟ್ಟವನು ಅಂತ ಒಂದ್ಸಾರಿ ಗಮನಿಸುವಾಗ ಏನ್ರಿ ಆ ವ್ಯಕ್ತಿ ಸಂಪೂರ್ಣ ಹೃದಯದಿಂದ ತ್ಯಾಗ ಮಾಡ್ತಾನೆ ಆ ಮನುಷ್ಯ. ಅಂದರೆ ಈಗಿನ ಕಾಲದಲ್ಲಿ ನಾವು
ಎಲ್ಲರೂ ಅಂದರೆ ಪ್ರತಿ ಕ್ರೈಸ್ತರು ದೇವರ ಸೇವೆ ನಿಮಿತ್ತವಾಗಿ ತ್ಯಾಗ ಮಾಡದೆ ಹೋದರೆ, ಕೆಲಸ ಮಾಡದೆ ಹೋದರೆ, ಭಕ್ತಿಯಿಂದ ಜೀವಿಸೋದೋದ್ರೆ ಪರಲೋಕದಲ್ಲಿ ನಮಗೆ ಜಾಗ ಇಲ್ಲ ರೀ. ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ ನಡಿಬೇಕು, ನಂಬಿಕೆಯಿಂದ ಜೀವಿಸಬೇಕು. ಎರಡನೇದಾಗಿ ದೇವರ ಸೇವೆ ನಿಮಿತ್ತವಾಗಿ ನೀನು ತ್ಯಾಗ ಮಾಡಬೇಕು. ಹಣದ ತ್ಯಾಗ, ನಿನ್ನ ಜೀವಿತ, ನಿನ್ನ ಬದುಕು, ನಿನ್ನ ಆರೋಗ್ಯವನ್ನು, ನಿನ್ನ ಕಾಲವನ್ನು, ನಿನ್ನ ಸಮಯವನ್ನು, ನಿನ್ನ ಕಷ್ಟವನ್ನು ದೇವ್ರಿಗೋಸ್ಕರ ಖರ್ಚು ಮಾಡಿದಾಗ, ದೇವ್ರಿಗೋಸ್ಕರ ತ್ಯಾಗ ಮಾಡಿದಾಗ ಪರಲೋಕದಲ್ಲಿ ಬಹಳ ಗಂಟು ನಿನಗೆ ಇರುತ್ತೆ. ಪರಲೋಕದಲ್ಲಿ ಗಂಟು ಅಂದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಡ್ರಿ ಅಂತ ಹೇಳಿದಾರಲ್ಲ. ನಂಬ್ತೀರಾ? ನಂಬುವವರಿಗೆ ಈ ಮಾತು, ನಂಬದವರಿಗೆಲ್ಲ. ನಂಬುವವರಿಗೆ ಈ ಮಾತು, ನಂಬದ ಅಜ್ಞಾನಿಗಳಿಗೆ ಅಲ್ಲ ರೀ. ತುಂಬ ಜನ ನಂಬಲ್ಲ, ನಂಬದವರಿಗೆ ಅಲ್ಲ, ನಂಬುವವರಿಗೆ ಈ ಮಾತು. ನಂಬಿದರೆ ಆ ಪರಲೋಕದಲ್ಲಿ ನಿನಗೆ ಬಹಳ ಗಂಟು ಇರುತ್ತೆ. ನಂಬಿ ಅದರ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಿಯರೇ, ಗಮನಿಸ್ರಿ, ಈ ಮಾತುಗಳನ್ನು ಯಾರು ನಂಬಿಕೊಂಡು ಜೀವಿಸ್ತಾರೋ ಅವರಿಗೆ ಪರಲೋಕದಲ್ಲಿ ಸ್ಥಳ ಇರುತ್ತೆ, ಬಹಳ ಸಂಪತ್ತು ಇರುತ್ತಂತಿರುತ್ತೆ. ಆ ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಸುಲಭ ಆಗುತ್ತಾ? ಒಂದು ನೋಡಿ, ಭೂಲೋಕದಲ್ಲಿ ದೊಡ್ಡ ಐಶ್ವರ್ಯವಂತನು, ಭೂಲೋಕದಲ್ಲಿ ಒಬ್ಬ ಕಡು ಬಡವ, ಇಬ್ಬರಿದ್ದಾರೆ. ಅಂದರೆ ಈ ಸಮಾಜದಲ್ಲಿ ಎರಡು ಗುಂಪಿದೆ. ಬಡವರ ಗುಂಪಿದೆ, ಐಶ್ವರ್ಯವಂತರ ಗುಂಪಿದೆ. ಬಡವರ ಗುಂಪು, ಐಶ್ವರ್ಯವಂತರ ಗುಂಪು. ಇದರಲ್ಲಿ ಭಕ್ತರು ಯಾರಿದ್ದಾರೆ? ಭಕ್ತರು ಯಾರಿದ್ದಾರೋ ಆ ಭಕ್ತರು ಎಲ್ಲಿಗೆ ಹೋಗ್ತಾರೋ ಎನ್ನುವಂಥ ವಿಷಯವನ್ನು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡೋಣ. ಪ್ರಿಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಲಾಜರನು ಮರಣ ಹೊಂದುತ್ತಾನೆ. ಮರಣ ಹೊಂದಿದ ಮೇಲೆ ಯಾರು ಬಂದು ಕರ್ಕೊಂಡು ಹೋಗ್ತಾರಂತ ನೋಡುವಾಗ ಒಂದು ಸಾರಿ 19ನೇ ವಚನದಿಂದ ನೋಡ್ಬಿಡೋಣ. 19ನೇ ವಚನದಿಂದ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಏನ್ರಿ, ಭಿಕ್ಷಗಾರನು, ತಿನ್ನೋದಕ್ಕೆ ಆಹಾರ ಇಲ್ಲ. ಎರಡನೇದಾಗಿ ಮೈ ತುಂಬ ಹುಣ್ಣಿದ್ದವನು. ಆ ಮನುಷ್ಯನ ಭಕ್ತನು ಕೊನೆಯದಾಗಿ ಮರಣ ಹೊಂದುತ್ತಾನೆ. ಮರಣ ಹೊಂದಿದಾಗ ಯಾರು ಬರ್ತಾರೆ ಗೊತ್ತಾ? ಮರಣ ಹೊಂದಿದಾಗ ಯಾರು ಬರ್ತಾರೆ ಅಂತ ನೋಡುವಾಗ ದೇವದೂತರು ಬಂದು ಆ ಲಾಜರನ್ನ ಕರೆದುಕೊಂಡು ಹೋಗಿ ಪರದೈಸಿಗೆ ಸೇರಿಸ್ತಾರೆ. ಪ್ರಿಯರೇ, ಲಾಜರನ್ನ ಕರೆದುಕೊಂಡು ಹೋಗಿ ಪರದೈಸಿಗೆ. ಅದೇ ಪ್ರಕಾರ ಐಶ್ವರ್ಯವಂತನು ಸತ್ತೋಗ್ತಾನೆ. ಐಶ್ವರ್ಯವಂತನು ಸತ್ತೋದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಐಶ್ವರ್ಯವಂತನೇನೋ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಲಾಜರನ್ನು ಕಡು ಬಡವನಾಗಿರುವಂಥ ಈತನ ನೋಡುವಾಗ ಪರದೈಸಿಗೆ ಹೋಗ್ತಾನೆ. ಪರದೈಸಿಯಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಭಕ್ತರೆಲ್ಲರಲ್ಲಿದ್ದಾರೆ, ನೀತಿವಂತರು ಎಲ್ಲರ ಅಲ್ಲೇ ಇದ್ದಾರೆ. ಅಬ್ರಹಾಮನು, ಇಸಾಕನು, ಯಾಕೋಬನು, ಮೋಶೆ, ದಾವಿದನು ಎಲ್ಲರೂ ಕೂಡ ನೀತಿವಂತರು, ಎಲ್ಲರೂ ಅಲ್ಲೇ ಇದ್ದಾರೆ. ಕೊನೆಯದಾಗಿ ಮರಿಯಮ್ಮಳು ಕೂಡ ಆ ಪರದೈಸಿಯಲ್ಲಿ ಇದ್ದಾಳೆ. ಪ್ರಿಯರೇ, ಅವರೆಲ್ಲರೂ ಇರುವಂಥ ಆ ಸ್ಥಳಕ್ಕೆ ಯಾರು ಹೋಗ್ತಾನಂತ ನೋಡುವಾಗ ಲಾಜರನು. ಭೂಲೋಕದಲ್ಲಿ ಲಾಜರನ ಪರಿಸ್ಥಿತಿ ಎಂಥದ್ದು? ತಿನ್ನೋದಕ್ಕೆ ಊಟ ಇಲ್ಲ, ಮೈ ತುಂಬ ಹುಣ್ಣೆದ್ದವನು, ಬಹಳ ಕಷ್ಟ. ಆದರೆ ಭಕ್ತಿಯಲ್ಲಿದ್ದಾನೆ. ಹೇಗಿದ್ದಾನೆ? ಭಕ್ತಿಯಲ್ಲಿದ್ದಾನೆ. ಆದರೆ ಭೂಲೋಕದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ದೇವ್ರಿಗೋಸ್ಕರ ಇದ್ದಾನೆ. ಒಂದು ದಿನ ಮರಣ ಬರುತ್ತೆ, ಸತ್ತೋಗ್ತಾನೆ. ಸತ್ತೋದ ಮೇಲೆ ದೇವದೂತರು ಬಂದು ಕರೆದುಕೊಂಡು ಹೋಗಿ ಅಬ್ರಹಾಮನಿರುವಂಥ ಸ್ಥಳಕ್ಕೆ ಸೇರಿಸ್ತಾರೆ. ಐಶ್ವರ್ಯವಂತನು ಕೂಡ ಸತ್ತೋಗ್ತಾನೆ. ಐಶ್ವರ್ಯವಂತನು ಭೂಲೋಕದಲ್ಲಿ ಹೇಗಿದ್ದಾನೆ? ಸುಖ ಸಂತೋಷದಿಂದ, ಅಂದರೆ ಪ್ರತಿದಿನ ಸುಖ ಸಂತೋಷದಿಂದ ವೈಭವದಿಂದ ಜೀವಿಸ್ತಾ ಇದ್ದಾನಂತೆ. ಈಗಿನ ಕಾಲದಲ್ಲಿ ಕೂಡ ನೋಡುವಾಗ ಸುಖ ಸಂತೋಷದಿಂದ ವೈಭವದಿಂದ ಜೀವಿಸ್ತಾರೆ. ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ. ಅಂದರೆ ಈ ಐಶ್ವರ್ಯವಂತನ ಎಲ್ಲಿಗೆ ಹೋಗಿದ್ದಾನೆ? ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನೆ. ಅಲ್ಲಿ ಭಯಂಕರವಾದಂಥ ಗೋಳಾಟ. ಅದಕ್ಕೆ ಅಲ್ಲಿ ಹೋದ್ಮೇಲೆ ತಂದೆಯಾದ ಅಬ್ರಹಾಮನೇ, ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯಮಾಡಿ ಲಾಜರನ್ನ ಕಳಿಸಿಕೊಡು
ಆ ಲಾಜರನು ತನ್ನ ತುದಿ ಬೆರಳಿನಿಂದ ನೀರನ್ನು ಹದ್ದಿ ನನ್ನ ನಾಲಿಗೆಗೆ ತಣ್ಣಗೆ ಮಾಡಲಿ ಎಂದು ಈ ಐಶ್ವರ್ಯವಂತನು ಯಾತನೆ ಪಡುವಂಥ ಸ್ಥಳದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಭೂಲೋಕದಲ್ಲೇನೋ ಐಶ್ವರ್ಯವಂತ, ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳದಲ್ಲಿ ಒಬ್ಬ ಭಿಕಾರಿ ಅಂದರೆ ಭೂಮಿಯ ಮೇಲೆ ಏನು ಇಲ್ಲದವರು ಭಿಕಾರಿಗಳು ಯಾವ ರೀತಿ ಬೇಡ್ತಾರೋ ಅದೇ ಪರಿಸ್ಥಿತಿ ಒಬ್ಬ ಐಶ್ವರ್ಯವಂತನಿಗೆ ಸತ್ತ ಮೇಲೆ ಬಂದಿರುವಂಥ ಗತಿ. ಅದು ಯೇಸು ಪ್ರಭು ಹೇಳಿರುವಂಥ ಒಂದು ಇತಿಹಾಸ, ಯೇಸು ಪ್ರಭು ಹೇಳಿರುವಂಥ ಒಂದು ಇತಿಹಾಸ, ನಡೆದಿರುವಂಥ ಘಟನೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಭಕ್ತಿಯಿಂದ ನಡೆದರೆ, ದೇವ್ರಿಗೋಸ್ಕರ ನಡೆದರೆ, ದೇವರ ಚಿತ್ತವನ್ನು ನೆರವೇರಿಸಿದರೆ ಅವನಿಗೆ ಪರಲೋಕದಲ್ಲಿ ಜಾಗ ಇರುತ್ತೆ. ದೇವರನ್ನು ಬಿಟ್ಟು ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ಈ ಲೋಕದಲ್ಲಿ ದೇವ್ರು ಕೊಟ್ಟಂಥ ಜೀವಿತವನ್ನು, ಆಯುಷ್ಕಾಲವನ್ನು ಇಷ್ಟ ಬಂದ ಹಾಗೆ ನಡ್ಕೊಂಡು ಜೀವಿಸಿದರೆ ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ, ಅಲ್ಲಿ ಯಾತನೆ ಪಡುವಂಥದ್ದು. ಭೂಲೋಕದಲ್ಲಿ ಆಸ್ತಿ ಇರ್ಬೋದು, ಭೂಲೋಕದಲ್ಲಿ ಅಂತಸ್ತು ಇರ್ಬೋದು, ಭೂಲೋಕದ ಎಲ್ಲ ವ್ಯವಸ್ಥೆ ಇರ್ಬೋದು, ಕೋಟೆಗಳಿರ್ಬೋದು, ಕೊತ್ತಲಗಳಿರ್ಬೋದು, ಬೆಳ್ಳಿ ಬಂಗಾರ ಇರ್ಬೋದು, ಎಲ್ಲ ವ್ಯವಸ್ಥೆ ಇರ್ಬೋದು. ಸತ್ತ ಮೇಲೆ ನಿನ್ನ ಆತ್ಮ ಬೆಂಕಿಯ ಕೊಂಡಕ್ಕೆ ಹೋಗುತ್ತೆ. ಆ ಬೆಂಕಿ ಕೊಂಡಕ್ಕೆ ಹೋಗಬಾರ್ದು ಅಂದರೆ ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು. ದೇವರ ಸುವಾರ್ತೆಗೋಸ್ಕರ ನಿನ್ನ ಬದುಕು ಖರ್ಚಾಗಬೇಕು, ನಿನ್ನ ಆರೋಗ್ಯ ಖರ್ಚಾಗಬೇಕು, ನಿನ್ನ ಆಯುಷ್ಕಾಲ ಖರ್ಚಾಗಬೇಕು, ಕಾಲವು, ಆರೋಗ್ಯವು, ಕೊನೆಯದಾಗಿ ನಿನ್ನ ಸಂಪಾದನೆ ದೇವ್ರಿಗೋಸ್ಕರ ಖರ್ಚಾಗಬೇಕಯ್ಯ ಅಮ್ಮ, ಖರ್ಚಾಗಬೇಕು. ಖರ್ಚಾದರೆ ದೇವ್ರಿಗೋಸ್ಕರ, ಯಥಾರ್ಥವಾಗಿ ಸುವಾರ್ತೆ ಅಭಿವೃದ್ಧಿಗೋಸ್ಕರ, ಸಭೆ ಅಭಿವೃದ್ಧಿಗೋಸ್ಕರ ನಿನ್ನ ಬದುಕು ಖರ್ಚಾಗಬೇಕಂತ ಹೇಳ್ತಾರೆ. ಹಾಗೆ ಖರ್ಚಾದರೆ ಪರಲೋಕದಲ್ಲಿ 100ರಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಭೂಲೋಕದಲ್ಲಿ ನಿನ್ನ ಜೀವಿತವನ್ನು, ನಿನ್ನ ಕಾಲವನ್ನು, ನಿನ್ನ ಸಂಪಾದನೆಯನ್ನು ಖರ್ಚು ಮಾಡಿದ್ರೆ ಪರಲೋಕದಲ್ಲಿ 100ರಷ್ಟು ಗಂಟು ಸಿಗುತ್ತೆ, 100ರಷ್ಟು ಸಂಪಾದನೆ. ಅದು ಬಂದೋಬಸ್ತದು, ಭದ್ರಕೋಟೆ, ಅದು ಪರಲೋಕ ಅಂತ ನೋಡುವಾಗ ಅದ್ಭುತವಾದಂಥ, ಸುರಕ್ಷಿತವಾದಂಥ ಭದ್ರಕೋಟೆ, ಅದು ಅದ್ಭುತವಾದದ್ದು. ಅದು ಅಲ್ಲಿ ಯಾರು ಕೂಡ ಮುಟ್ಟಲ್ಲ, ಅದ್ಭುತವಾದಂಥದ್ದು. ಪ್ರಿಯರ ದೇವರ ಮಕ್ಕಳೇ, ಅಷ್ಟಾಕೆ ಪ್ರಿಯರೇ, ಪಾತಾಳ ಲೋಕದಲ್ಲೇ ಬಂದೋಬಸ್ತ್ ಮಾಡಿದ್ದಾರೆ. ಈ ಪರದೇಶಿಗೆ ಯಾರು ಹೋಗದಂತೆ, ಪರದೇಶಿ ಇದೆಯಲ್ಲ, ಪರದೇಶಿಯಾಗಿರ್ಬೋದು, ಯಾತನೆ ಪಡುವಂಥ ಸ್ಥಳ ಆಗಿರ್ಬೋದು, ಅದರ ಮಧ್ಯದಲ್ಲಿ ಮಹದೊಂದು ಡೊಂಗರ ಸ್ಥಾಪನೆಯಾಗಿದೆ. ಈ ಕಡೆಯಿಂದ ಆ ಕಡೆ ಹೋಗೋದಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳು, ಇದು ಎಲ್ಲಿರುತ್ತೆ ಅಂತ ನೋಡುವಾಗ 26ನೇ ವಚನವನ್ನು ನೋಡಿ ಪ್ರಿಯರೇ. 26ನೇ ವಚನ, ಅದೇ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಈ ಕಡೆಯಿಂದ ಆ ಕಡೆ ಹೋಗೋದಕ್ಕಾಗೋದಿಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕಾಗೋದಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ, ಸ್ಥಾಪಿಸಲ್ಪಟ್ಟಿದ್ದಾರೆ. ದೇವರು ಸ್ಥಾಪಿಸಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಪಾತಾಳ ಲೋಕದಲ್ಲಿ ಏನ್ರಿ, ಪರದೇಶಿಗೂ ಯಾತನೆ ಪಡುವಂಥ ಸ್ಥಳಕ್ಕೂ ಮಧ್ಯದಲ್ಲೇ ಮಹಾದೊಂದು ಡೊಂಗರ ಸ್ಥಾಪಿಸಿರುವಾಗ ಮತ್ತು ಪರಲೋಕ ಇನ್ನೂ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಾರೆ ಒಂದ್ಸರಿ ಯೋಚನೆ ಮಾಡಿ ಪ್ರಿಯರೇ. ಪರಲೋಕದಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ. ಅಂಥ ಪರಲೋಕದಲ್ಲಿ ನಾವು ಹೆಜ್ಜೆ ಹಾಕಬೇಕು. ಅಂಥ ಪರಲೋಕದಲ್ಲಿ ನಮ್ಮ ಸಂಪಾದನೆ ಇರಬೇಕಂದ್ರೆ ಈ ಲೋಕದಲ್ಲಿ, ಈ ಬದುಕಿನಲ್ಲಿ ನಿನ್ನ ಆಯುಷ್ಕಾಲ ದೇವ್ರಿಗೋಸ್ಕರ, ನಿನ್ನ ಜೀವಿತ ಭಕ್ತಿಗೋಸ್ಕರ, ನಿನ್ನ ಕಷ್ಟ ಸುವಾರ್ತೆ ಅಭಿವೃದ್ಧಿಗೋಸ್ಕರ, ನಿನ್ನ ಕಷ್ಟ, ನಿನ್ನ ತ್ಯಾಗ, ನಿನ್ನ ಆಯುಷ್ಕಾಲ, ನಿನ್ನ ಸಂಪಾದನೆ ಕೊಡಬೇಕಂತೆ. ಅದಕ್ಕೆ ಯೇಸು ಪ್ರಭು ಹೇಳ್ತಾರೆ, ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಈ ಲೋಕದಲ್ಲಿ ಏನೇನು ತ್ಯಾಗ ಮಾಡಿದ್ದೀರೋ ಅದೆಲ್ಲ ಕೂಡ 100ರಷ್ಟು ಪರಲೋಕದಲ್ಲಿ ನೀವು ಪಡ್ಕೊಳ್ತೀರಾ. 100ರಷ್ಟು ನೀವು ಆರೋಗ್ಯವನ್ನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದೀರಾ, ಕಾಲವನ್ನು, ಸಮಯವನ್ನು ದೇವ್ರಿಗೋಸ್ಕರ ಕೊಟ್ಟಿದ್ದೀರಾ, ದೇವ್ರಿಗೋಸ್ಕರ ನೀವು ಕಾಲವನ್ನು ಕೊಟ್ಟಿದ್ದೀರಾ, ಸಮಯವನ್ನು ಕೊಟ್ಟಿದ್ದೀರಾ, ಆಸ್ತಿಯನ್ನು ಕೊಟ್ಟಿದ್ದೀರಾ. ಹಾಗಾದರೆ ಪರಲೋಕದಲ್ಲಿ 100ರಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ನಂಬಿಕೆ ಇದೆಯಾ ಕ್ರೈಸ್ತರೇ? ನಂಬಿಕೆ ಇದೆಯಾ? ನಿಜವಾಗ್ಲೂ ಈ ಮಾತನ್ನು ನಂಬಿದರೆ ದೇವ್ರಿಗೋಸ್ಕರ
ಇನ್ಮೇಲೆ ಪ್ರಯಾಸ ಪಡಬೇಕು. ಪ್ರಯಾಸ ಪಡುವಾಗ ಸ್ವಾರ್ಥ ಇರಕೂಡ್ದು, ದ್ವೇಷ ಇರಕೂಡ್ದು, ಅಸೂಯೆ ಇರಕೂಡ್ದು, ಹೊಟ್ಟೆ ಕಿಚ್ಚು ಇರಕೂಡ್ದು. ಯಥಾರ್ಥವಾದಂಥ ಸೇವೆ ನಡಿಬೇಕು, ಭಕ್ತಿ ಇರಬೇಕು. ಎಲ್ಲರೂ ನನ್ನ ಅಣ್ಣಂದಿರು, ಎಲ್ಲರೂ ನನ್ನ ತಮ್ಮಂದಿರು, ಎಲ್ಲರೂ ನನ್ನ ಅಕ್ಕಂದಿರು, ಎಲ್ಲರೂ ನನ್ನ ತಂಗಿಯರು. ಒಳ್ಳೆ ಭಾವನೆಯಿಂದ ನೀನು ಸೇವೆ ಮಾಡಬೇಕು, ಒಳ್ಳೆ ರೀತಿಯಿಂದ ಸೇವೆ ಅಭಿವೃದ್ಧಿ ಮಾಡಬೇಕು. ಆ ರೀತಿ ಇರಬೇಕು ಪ್ರಿಯರೇ. ಆ ರೀತಿ ಇದ್ದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಅದ್ಭುತ ರೀ. ಆ ಪರಲೋಕ ಅದ್ಭುತವಾದಂಥ ಲೋಕ, ಅದು ಸುರಕ್ಷಿತವಾದಂಥ ಲೋಕ ಏನ್ರಿ, ಅದ್ಭುತವಾದಂಥ ಅದು ಸುರಕ್ಷಿತವಾದ ಭದ್ರಕೋಟೆ ಪರಲೋಕ. ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ಏನ್ರಿ ಭಕ್ತರಿದ್ದಾರೆ. ಆ ತಂದೆಯಾದ ದೇವರನ್ನೇ ಏನು ಹೇಳಿದ್ದಾರೆ ಒಂದು ಸಾರಿ ನೋಡಿ. ಕೀರ್ತನೆ ಗ್ರಂಥ 91ನೇ ಅಧ್ಯಾಯ, ಕೀರ್ತನೆ ಗ್ರಂಥ 91ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿದೆ. ಕೀರ್ತನೆ ಗ್ರಂಥ 91ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಪರಸ್ಪರನ ಮೊರೆ ಹೊಕ್ಕುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವನು. ಅಂದರೆ ಯಾರಲ್ಲಿ ಪರಸ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸರ್ವಶಕ್ತನ ಆಶ್ರಯ ಯಾವುದಂತ ನೋಡುವಾಗ ಪರಲೋಕ ಏನ್ರಿ. ಆತನ ಮಾರ್ಗದಲ್ಲಿ, ಆತನ ಒಂದು ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರು ಸುರಕ್ಷಿತವಾಗಿರ್ತಾರಂತೆ. ಈ ಲೋಕದಲ್ಲಿ ಕೂಡ ಏನು ನಷ್ಟ ಇಲ್ಲ. ಒಂದು ವೇಳೆ ಆದರೆ ಪ್ರಿಯರಾದ ದೇವರ ಮಕ್ಕಳಿರ ಪ್ರಾಣವನ್ನು ಕಳ್ಕೊಳ್ಬೋದು. ಆದರೆ ಈ ಪ್ರಾಣ ಕೂಡ ದೇವ್ರಿಗೋಸ್ಕರ ಕಳ್ಕೊಂಡಾಗ, ದೇವ್ರಿಗೋಸ್ಕರ ಬದುಕಿದಾಗ ಪರಲೋಕದಲ್ಲಿ ಸಿಗುವಂಥದ್ದು ಅದ್ಭುತವಾದಂಥದ್ದು ಪ್ರಿಯರಾದ ದೇವರ ಮಕ್ಕಳಿರ. 2ನೇ ವಚನವನ್ನು ನೋಡಿ. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಏನ್ರಿ ಪ್ರಿಯರ ದೇವರ ಮಕ್ಕಳಿರ ಗಮನಿಸ್ರಿ. ನನ್ನ ಶರಣನು, ನನ್ನ ದುರ್ಗನು, ನನ್ನ ಶರಣನು, ನನ್ನ ದುರ್ಗವು ದೇವರು. ಕೀರ್ತನೆ ಗ್ರಂಥ 144ನೇ ಅಧ್ಯಾಯ, ಕೀರ್ತನೆ ಗ್ರಂಥ 144ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡೋಣ. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ನನ್ನ ಪ್ರೀತಿಯು, ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನು, ನನ್ನ ಗುರಾಣಿಯು, ಆಶ್ರಯವು, ನನ್ನ ಜನವನ್ನು ನನಗೆ ಅಧೀನ ಮಾಡಿದವನು ಆತನೇ. ನೋಡಿದ್ರ, ನನ್ನ ಪ್ರೀತಿಯು, ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನು, ನನ್ನ ಗುರಾಣಿಯು, ಆಶ್ರಯವು ಆತನೇ. ಯಾರು? ತಂದೆಯಾದ ದೇವರು. ತಂದೆಯಾದ ದೇವರು ನನಗೆ ಗುರಾಣಿ, ತಂದೆಯಾದ ದೇವರು ನನಗೆ ದುರ್ಗವು, ತಂದೆಯಾದ ದೇವರು ನನಗೆ ಎಲ್ಲ ಕೋಟೆ ಕೊತ್ತಲಗಳೆಲ್ಲ ಕೂಡ ದೇವರು. ಸರ್ವಸ್ವ ದೇವರು. ನನಗೆ ರಕ್ಷಕನೂ ಆತನೇ, ನನಗೆ ವಿಮೋಚಕನೂ ಆತನೇ, ನನಗೆ ದುರ್ಗವೂ ಆತನೇ ಎಂದು ಭಕ್ತರು ಹೇಳುವಂಥ ಮಾತು. ನಾವೇನು ಹೇಳ್ತೀವಿ? ನನ್ನ ಆಸ್ತಿಯೇ ದುರ್ಗ, ನನ್ನ ಸಂಪತ್ತೇ ದುರ್ಗ. ನಮ್ಮ ಮಾತುಗಳು ಸರಿಯಿಲ್ಲ ಪ್ರಿಯರೇ. ನಿನ್ನ ಭಕ್ತಿ ಹೀಗಿರಬೇಕು. ನನಗೆ ಸರ್ವಸ್ವ ದೇವರು, ನನ್ನ ಗುರಾಣಿ, ನನ್ನ ಕೋಟೆ, ನನ್ನ ದುರ್ಗವು ಎಲ್ಲ ದೇವರು ಅಂತೇಳಿ ಸಂಪೂರ್ಣ ಹೃದಯದಿಂದ ನಿಂತ್ಕೊಳ್ಬೇಕು ಪ್ರಿಯರೇ. ಹಾಗೆ ನಿಂತುಕೊಳ್ಳುವವರು ಶ್ರೇಷ್ಠರು, ಭಾಗ್ಯವಂತರು. ಅವರಿಗೆ ಪರಲೋಕದಲ್ಲಿ ಬಹಳ ಗಂಟು ಸಿಗುತ್ತೆ ರೀ. ಈ ಭೂಲೋಕ ನಾಶವಾಗುತ್ತೆ, ಈ ಭೂಲೋಕ ಸಂಪೂರ್ಣವಾಗಿ ನಾಶವಾಗುತ್ತೆ, ಎಲ್ಲ ಕೂಡ ನಾಶವಾಗುತ್ತೆ, ಯಾವುದು ಕೂಡ ಉಳಿಯಲ್ಲ. ಕೀರ್ತನೆ ಗ್ರಂಥ 18ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 18ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಟ್ಟಿದ್ದೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಕನು, ನನ್ನ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ನನ್ನ ದುರ್ಗವೂ ಆಗಿದ್ದಾನೆ ಅಂದರೆ ದೇವರೇ. ಎಲ್ಲ ಪ್ರಿಯರ ದೇವರ ಮಕ್ಕಳಿರ, ಆತನಿರುವಂಥ ಸ್ಥಳ ಅದ್ಭುತವಾದಂಥ ಸ್ಥಳ. ಈ ಅದ್ಭುತವಾದಂಥ ಸ್ಥಳವನ್ನು ನಾನು ನಿನಗೆ ಕೊಡ್ತೀನಪ್ಪ.
ಅದಕ್ಕೆ ಯೇಸು ಪ್ರಭು ಹೇಳ್ತಾರಲ್ಲ, ನಾನು ಪರಲೋಕಕ್ಕೆ ಹೋದ್ಮೇಲೆ ಮತ್ತೆ ಬರುತ್ತೇನೆ, ಬಂದು ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ನಾನು ಯಾಕೆ ಹೋಗ್ತಿದ್ದೀನಿ ಗೊತ್ತಾ? ನಿಮ್ಮೆಲ್ಲರಿಗೆ ಪರಲೋಕದಲ್ಲಿ ಸ್ಥಳವನ್ನು ಏರ್ಪಾಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನೀವು ಯಾರ್ಯಾರು ಯಾವ ರೀತಿ ಬದುಕಿದ್ದೀರೋ ಅವರಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡೋದಕ್ಕೆ ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ. 1ನೇ ಶತಮಾನದಲ್ಲಿ ಶಿಷ್ಯರಿಗೆ ಹೇಳಿದ್ದಾರೆ, ನಾನು ಮತ್ತೆ ಬರ್ತೀನಿ, ನಿಮ್ಮೆಲ್ಲರಿಗೆ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡಿ ಮತ್ತೆ ಬರ್ತೀನಿ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವಾಗ ಬರ್ತಾರೆ? ಯೇಸು ಕ್ರಿಸ್ತರ 2ನೇ ಆಗಮನ. ಅದಕ್ಕೆ ಆ ಪರಲೋಕದಲ್ಲೇ ಗಂಟು ಮಾಡಿ ಇಟ್ಟುಕೊಳ್ಳೋದಕ್ಕೆ ಅಪೊಸ್ತಲರು ತಮ್ಮ ಬದುಕುಗಳನ್ನು ಪಣವಾಗಿಟ್ಟಿದ್ದಾರೆ, ತಮ್ಮ ಜೀವಿತವನ್ನು ಪಣವಾಗಿಟ್ಟು ತ್ಯಾಗ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಸುವಾರ್ತೆಗೋಸ್ಕರ ತಮ್ಮ ಬದುಕುಗಳನ್ನು ಖರ್ಚು ಮಾಡಿದ್ದಾರೆ. ಅವರ ಮಾತನ್ನು ಕೇಳಿ ಅನೇಕರು ಹಿಂಬಾಲಿಸಿದ್ದಾರೆ. ಸುಮಾರು 3,000 ಮಂದಿ ಒಂದೇ ದಿನದಲ್ಲಿ ದೀಕ್ಷಾಸ್ನಾನ ಪಡೆದುಕೊಂಡು ತಮ್ಮಲ್ಲಿರುವಂಥ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಅವರ ಪಾದಗಳ ಬಳಿಯಲ್ಲಿ ಇಟ್ಟಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ದೇವರನ್ನು ಕೊಂಡಾಡಿದ್ದಾರೆ, ದೇವರನ್ನು ಘನಪಡಿಸಿದ್ದಾರೆ. ಒಗ್ಗಟ್ಟಾಗಿ ದೇವರ ಸ್ವಾರ್ಥಿಯನ್ನು ಅವರೆಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ? ಅಯ್ಯ ಅಮ್ಮ, ನಾವು ಏನು ಮಾಡ್ತಾ ಇದ್ದೀವಿ? ಸ್ವಾರ್ಥ ಅಭಿವೃದ್ಧಿಗೋಸ್ಕರ ಕಷ್ಟಪಡ್ತಾ ಇದ್ದೀವ? ಕೇವಲ ತುಟಿ ಮಾತುಗಳಿಂದ ಹೇಳ್ತಾ ಇದ್ದೀವ? ತುಟಿ ಮಾತುಗಳಿಂದ ಹೇಳೋದಕ್ಕೆ ಮಾತ್ರ ಇದ್ದೀವ? ಅಥವಾ ಸುವಾರ್ತೆಗೋಸ್ಕರ ಏನಾದರೂ ಪ್ರಯಾಸ ಪಡ್ತಾ ಇದ್ದೀವ? ಕಷ್ಟಪಡ್ತಾ ಇದ್ದೀವ? ಖರ್ಚು ಮಾಡ್ತಾ ಇದ್ದೀವ? ಆರೋಗ್ಯ ಖರ್ಚಾಗ್ತಾ ಇದೆಯಾ? ಕಾಲ ಖರ್ಚಾಗ್ತಾ ಇದೆಯಾ? ನಮ್ಮ ಜೀವಿತ ಏನಾದರೂ ಖರ್ಚಾಗ್ತಾ ಇದೆಯಾ? ದೇವ್ರಿಗೋಸ್ಕರ ಏನೇನು ಮಾಡಿದ್ದೀರೋ, ಸುವಾರ್ತೆಗೋಸ್ಕರ ಏನೇನು ಮಾಡಿದ್ದೀರೋ, ಸುವಾರ್ತೆ ಅಭಿವೃದ್ಧಿಗೋಸ್ಕರ, ಸಭೆ ಅಭಿವೃದ್ಧಿಗೋಸ್ಕರ ಏನೇನು ಮಾಡಿದ್ದೀರೋ ಅದೆಲ್ಲ ಕೂಡ ಪರಲೋಕದಲ್ಲಿ 100ರಷ್ಟು ನಿಮಗೆ ಪ್ರತಿಫಲವನ್ನು ಕೊಡ್ತೀನಂತ ಹೇಳಿದ್ದಾರೆ. ಆ 100ರಷ್ಟು ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರಿಗೆ ವಿಧೇಯನಾಗು, ಭಕ್ತಿಯಿಂದ ನಡ್ಕೋ, ಯಥಾರ್ಥದಿಂದ ಜೀವಿಸು, ದೇವರ ಸೇವೆ ಮಾಡು, ಸುವಾರ್ತೆಗೋಸ್ಕರ ಪ್ರಯಾಸ ಪಡು, ಕಾಲವನ್ನು ಸಮಯವನ್ನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡು. ಒಂದು ವೇಳೆ ದೇವರ ಹೆಸರು ಹೇಳಿಕೊಂಡು ಅಸೂಯೆ ಪಟ್ಟು, ದೇವರ ಹೆಸರು ಹೇಳಿಕೊಂಡು ಕೋಪ, ದ್ವೇಷ, ಅಸೂಯೆದಿಂದ ನಡ್ಕೊಂಡ್ರೆ ನಿನಗೆ ಪರಲೋಕದಲ್ಲಿ ಜಾಗ ಇಲ್ಲ, ಬೆಂಕಿಯ ಕುಂಡಕ್ಕೆ ಹೋಗಬೇಕಾಗುತ್ತೆ. ಜಾಗ್ರತೆ. ದೇವ್ರಿಗೋಸ್ಕರ ಕೆಲಸ ಮಾಡಿ, ಪ್ರಯಾಸ ಪಡಿ, ಸುವಾರ್ತೆ ಮಾಡಿ, ಸುವಾರ್ತೆಗೋಸ್ಕರ ಅಭಿವೃದ್ಧಿ ಮಾಡಿ, ಅಭಿವೃದ್ಧಿಗೋಸ್ಕರ ಪ್ರಯಾಸ ಪಡಿ. ಅಪೊಸ್ತಲರು ಮಾಡಿದ್ದಾರಲ್ಲ, 1ನೇ ಶತಮಾನದಲ್ಲಿ ಸೇವಕರು, ಸುವಾರ್ತಿಕರು ಕೆಲಸ ಮಾಡಿದ್ದಾರಲ್ಲ, ಅವರ ಹಾಗೆ ಜೀವಿಸಬೇಕು ಪ್ರಿಯರೇ. ಆಗ ಪರಲೋಕದಲ್ಲಿ ಬಹಳ ಗಂಟು ಇರುತ್ತೆ ಅಂತ ಹೇಳಿದ್ದಾರೆ. ಪರಲೋಕ ಪರಲೋಕವೇ ಅದ್ಭುತವಾದ ಸುರಕ್ಷಿತ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ನಾವು ಹೆಜ್ಜೆ ಹಾಕಬೇಕು. ಆ ಸುರಕ್ಷಿತವಾದಂಥ ಆ ಪರಲೋಕದಲ್ಲಿ ನಾವು ಸ್ಥಳವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆ ಪರಲೋಕದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಿಮ್ಮ ಜೀವಿತ ತ್ಯಾಗ ಆಗಬೇಕು, ನಿಮ್ಮ ಬದುಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಪರಲೋಕವೇ ಅದ್ಭುತವಾದ ಸುರಕ್ಷಿತ ಭದ್ರಕೋಟೆ ಎಂಬ ಅಂಶವನ್ನು ಮಾತನಾಡಿದ್ದೀನಿ ತಂದೆ. ಈ ಲೋಕದಲ್ಲಿ ನೋಡುವಾಗ ಹಣವನ್ನು, ಸಂಪಾದನೆಯನ್ನು ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ನಿಮಗೋಸ್ಕರ ಖರ್ಚು ಮಾಡಿದರೆ, ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸಪಟ್ಟರೆ, ನಿಮ್ಮ ಸೇವೆ ನಿಮಿತ್ತವಾಗಿ ಸಭೆ ಅಭಿವೃದ್ಧಿಗಾಗಿ ಪ್ರಯಾಸಪಟ್ಟರೆ ಪರಲೋಕದಲ್ಲಿ 100ರಷ್ಟು ಸಂಪಾದನೆ ಇದೆ ಅಂಥೇಳಿ ನೀವು ತಿಳಿಸಿದ್ದೀರಾ. ತಿಳಿಸಿದಂಥ ವಾಕ್ಯದ ಪ್ರಕಾರ ನಾವೆಲ್ಲರೂ ಜೀವಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ, ಎಲ್ಲರನ್ನೂ ಬಲಪಡಿಸಿ. ತಂದೆಯ ದೇವರೇ, ಈ ಒಂದು ಅಂಶವನ್ನು ಪ್ರತಿಯೊಬ್ಬರು ಕಲಿತುಕೊಂಡು ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.